ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 4th ಡಿಸೆಂಬರ್ ಸೆಕೆಂಡ್ ಶಿಫ್ಟಿನ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೋಬಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೆ ಯಾರು ಹಳೆಯ ಅನಾಲಿಸಿಸ್ ಕ್ಲಾಸ್ಗಳನ್ನು ಹಾಗೆ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕೆಂದರೆ ಆ ಹಳೆಯ ಅನಾಲಿಸಿಸ್ ಕ್ಲಾಸ್ಗಳಿಂದ ಹಾಗೆ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಿಂದ ನಿಮಗೆ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈ ಮೊದಲ ಪ್ರಶ್ನೆ, ಸೂರ್ಯಕಿರಣ್ ಮಿಲಿಟರಿ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗುತ್ತದೆ ಅಂತ ಕೇಳಿದಾನೆ, ಸರಿನಾ? ಸೊ ಸೂರ್ಯಕಿರಣ ಅಂತಂದ್ರೆ ಯಾವುದು? ಭೂತಾನ್, ನೇಪಾಳ, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ, ನೇಪಾಳ ಅಂತ ಹೇಳ್ತೀವಿ, ಸರಿನಾ? ಸೊ ಇದನ್ನು ನಾವು ಆಲ್ರೆಡಿ ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸ್ ಮಾಡ್ತಾ ಇದೀವಲ್ವಾ, ಆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲೂ ಸಹ ಇದನ್ನು ನೋಡಿದ್ವಿ. ಯಾವುದು? ಸೂರ್ಯಕಿರಣ್ ಮಿಲಿಟರಿ ವ್ಯಾಯಾಮ ಇತ್ತೀಚೆಗೆ ಯಾವ ಒಂದು ರಾಜ್ಯದಲ್ಲಿ ನಡೆದಿದೆ ಅಂತ ಕೇಳಿದ್ರೆ, ಈ ಉತ್ತರಾಖಂಡ್ ರಾಜ್ಯದ ಪತಾರ್ಗಢ್ ಅಂತ ಹೇಳ್ತೀವಿ, ಸರಿನಾ? ಆ ಒಂದು ಪ್ರದೇಶದಲ್ಲಿ ಈ ಒಂದು ಸೂರ್ಯಕಿರಣ ಮಿಲಿಟರಿ ವ್ಯಾಯಾಮ ಎಷ್ಟನೇ ಆವೃತ್ತಿ? 19ನೇ ಆವೃತ್ತಿ ಆಗಿರ್ತಕ್ಕಂಥ ಈ ಒಂದು ಸೂರ್ಯಕಿರಣ ಮಿಲಿಟರಿ ವ್ಯಾಯಾಮ ನಡೆದಿದೆ, ಸರಿನಾ? ಸೊ ಎಲ್ಲಿ ಅಂತ ಕೇಳ್ತೇನೆ ಮುಂಬರ್ತಕ್ಕಂಥ ಶಿಫ್ಟಲ್ಲಿ, ಅದನ್ನ ನೆನ್ಪಿಟ್ಕೊಳ್ಳಿ. ಎಲ್ಲಿ ಅಂತಂದ್ರೆ ಈ ಒಂದು ಉತ್ತರಾಖಂಡ ಅಂತ ಹೇಳ್ತೀವಿ, ಉತ್ತರಾಖಂಡದ ಒಂದು ಪಿಥೋರ್ಗಢ ಅಂತ ಹೇಳ್ತೀವಿ, ಸರಿನಾ? ಎಲ್ಲಿ? ಪಿಥೋರ್ಗಢದಲ್ಲಿ ನೆನ್ಪಿಟ್ಕೊಳ್ಳಿ. ಯಾವಾಗ ನಡೆದಿದೆ ಅಂದ್ರೆ ನವೆಂಬರ್ 25ರಂದೇ ನಡೆದಿದೆ, ಸರಿನಾ? ಈ ಒಂದು ನವೆಂಬರ್ 19ರಿಂದ 25ರವರೆಗೂ ಆ ಒಂದು ಮಧ್ಯದಲ್ಲಿ, ಆ ಒಂದು ಪೀರಿಯಡಲ್ಲಿ ಇದು ಏನಿದೆ ಅಲ್ವಾ, ಸೂರ್ಯಕಿರಣ ಮಿಲಿಟರಿ ವ್ಯಾಯಾಮ ನಡೆದಿದೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇದು ಎಷ್ಟನೇ ಆವೃತ್ತಿ ಆಗಿತ್ತು? 19ನೇ ಆವೃತ್ತಿ ಆಗಿದ್ದು ಅನ್ನೋದು ಸಹ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಇದರ ಒಂದು ಉದ್ದೇಶ ಏನಾಗಿದೆ? ಸೊ ಇದರ ಒಂದು ಉದ್ದೇಶ ಏನಾಗಿದೆ ಅಂದರೆ, ಒಂದು ಭಯೋತ್ಪಾದನೆ ನಿಗ್ರಹ ಆಗಿದೆ. ಆ್ಯಂಡ್ ದೆನ್ ಈ ಒಂದು ಸಿ ಎನರ್ಜಿ ಮತ್ತು ಮಿಲಿಟರಿ ತರಬೇತಿಯನ್ನು ಬಲಪಡಿಸುವುದು ಇದರ ಒಂದು ಉದ್ದೇಶವಾಗಿದೆ. ಯಾವುದ್ರದ್ದು? ಈ ಸೂರ್ಯಕಿರಣ ಮಿಲಿಟರಿ ವ್ಯಾಯಾಮದ, ಸರಿನಾ? ಆವೃತ್ತಿ ಎಷ್ಟನೇದು? 19ನೇ ಆವೃತ್ತಿ. ಎಲ್ಲಿ ನಡೆದಿದ್ದು ಅಂತ ಕೇಳಿದ್ರೆ, ಈ ಒಂದು ಪಿಥೋರ್ಗಢ ಎಲ್ಲಿ ಕಂಡು ಬರುತ್ತೆ? ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ, ಸರಿನಾ? ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ, ನಮ್ಮ ಇಂಡಿಯಾದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪಾಕಿಸ್ತಾನದ ಅತ್ಯುತ್ತಮ ಏಷ್ಯಾದ ಕ್ರೀಡಾಪಟು ಯಾರು ಅಂತ ಕೇಳಿದ್ದಾನೆ. ಯಾರು? ಬಾಬರ್ ಆಜಮ್, ಶಾಹಿದ್ ಅಫ್ರಿದಿ, ಅರ್ಷದ್ ನದೀಮ್ ಆ್ಯಂಡ್ ದೆನ್ ಶೋಯಬ್ ಅಖ್ತರ್ ಅಂತ ಕೊಟ್ಟಿದ್ದಾರೆ, ಸರಿನಾ? ದ ಬೆಸ್ಟ್ ಬೌಲರ್ ಶೋಯಬ್ ಅಖ್ತರ್ ಅವರು. ಸೊ ಇವರಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ತೀವಿ ನಾವು? ಅರ್ಷದ್ ನದೀಮ್ ಅಂತ ಹೇಳ್ತೀವಿ, ಸರಿನಾ? ಇವರು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಓಕೆ, ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಿದ್ದಾರೆ, ಓಕೆ. ಬಟ್ ಅಥ್ಲೆಟಿಕ್ಸ್ ಅಲ್ಲಿ ಯಾವುದು? ಜಾವ್ಲಿನ್ ಅಂತ ಹೇಳ್ತೀವಿ, ಸರಿನಾ? ಈ ಒಂದು ಜಾವ್ಲಿನ್ ಅಲ್ಲಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ವ್ಯಕ್ತಿ ಯಾರು ಇತ್ತೀಚೆಗೆ ಅಂತಂದ್ರೆ ಈ ಅರ್ಷದ್ ನದೀಮ್ ಅವರು ಅಂತ ಹೇಳ್ತೀವಿ, ಸರಿನಾ? ಈ ಅರ್ಷದ್ ನದೀಮ್ ಅವರು ಲಾಸ್ಟ್ ಇಯರ್ ನಡೆದಿರತಕ್ಕಂಥ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಗೋಲ್ಡನ್ ಪದಕವನ್ನು ಪಡೆಯುವುದರ ಮೂಲಕ ಜಾವ್ಲಿನ್ನಲ್ಲಿ ತಮ್ಮ ಹೆಸರನ್ನು ಛಾಪು ಮೂಡಿಸಿದ್ದಾರೆ ಅನ್ನೋದು ಸಹ ನೆನ್ಪಿಟ್ಕೊಳ್ಳಿ. ಸೊ ಟೋಟಲ್ ಇವರು 91 ಮೀಟರ್ ದೂರವನ್ನು ಎಸಿತಾರೆ. ಯಾರು? ಈ ಅರ್ಷದ್ ನದೀಮ್ ಅವರು. ಸೆಕೆಂಡ್ ಯಾರಿದ್ದಾರೆ? ನಮ್ಮ ಭಾರತದ ನೀರಜ್ ಚೋಪ್ರಾ ಅವರು ಅಂತ ಹೇಳ್ತೀವಿ, ಸರಿನಾ? ಆ್ಯಂಡ್ ದೆನ್ ಥರ್ಡ್ ಯಾರು? ಗ್ರೆನೇಡಾದ ಒಬ್ಬ ಪರ್ಸನ್, ಗ್ರೆನೇಡಾ ಆ ಥರ ಒಂದು ದೇಶ ಇದೆಯಲ್ಲ, ಆ ದೇಶದ ವ್ಯಕ್ತಿ ಅವರು ಥರ್ಡ್ ಪ್ಲೇಸಲ್ಲಿ ಬಂದಿದ್ದಾರೆ, ಸರಿನಾ? ಸೊ ಇದು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಸೊ ಇಲ್ಲಿ ಫಸ್ಟ್ ಯಾರು ಅಂದರೆ ಅರ್ಷದ್ ನದೀಮ್ ಅಂತ ಹೇಳ್ತೀವಿ. ಸೊ ಇವರಿಗೆ ಅತ್ಯುತ್ತಮ ಏಷ್ಯಾದ ಕ್ರೀಡಾಪಟು ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದಾರೆ, ಸರಿನಾ? ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಯಾರಿಗೆ? ಈ ಅರ್ಷದ್ ನದೀಮ್ ಅವರಿಗೆ. ನೆನ್ಪಿಟ್ಕೊಳ್ಳಿ, ಇವರು ಈ ಪಾಕಿಸ್ತಾನದವರಾಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಶಾಹಿದ್ ಅಫ್ರಿದಿ ಯಾರು? ಶಾಹಿದ್ ಅಫ್ರಿದಿಯೂ ಸಹ ಇದೇ ಪಾಕಿಸ್ತಾನದ ಬ್ಯಾಟ್ಸ್ಮನ್ ಆಗಿದ್ರು, ಸರಿನಾ? ಯಾರು? ಶಾಹಿದ್ ಅಫ್ರಿದಿ ಏನಿದಾರಲ್ವ, ಈ ಒಂದು ಪಾಕಿಸ್ತಾನದ ಬ್ಯಾಟ್ಸ್ಮನ್ ಆಗಿದ್ರು, ಸರಿನಾ? ಸೊ ಇವರನ್ನ ಹಿಂದಾಕಿ ರೀಸೆಂಟ್ ಆಗಿ ಈ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಏನಿದಾರಲ್ವ, ಅತಿ ಹೆಚ್ಚು ಒನ್ ಡೇನಲ್ಲಿ 6 ಅನ್ನು ಹೊಡೆದಿದ್ದಾರೆ, ಸರಿನಾ? ಶಾಹೀನ್ ಅಫ್ರಿದಿ ಅಂತಂದ್ರೆ ಅವರು ಬಾಲರ್ ಆಗಿದ್ದಾರೆ. ಪ್ರಸ್ತುತ ಏನು ಬಾಲರ್ ಇದಾರಲ್ವ, ದ ಫೇಮಸ್ ಬಾಲರ್ ಫ್ರಮ್ ಪಾಕಿಸ್ತಾನ. ಸೊ ಅವರು ಶಾಹೀನ್ ಅಫ್ರಿದಿ. ಬಟ್ ಶಾಹಿದ್ ಅಫ್ರಿದಿ ಹಳೆಯ ಒಬ್ಬ ಬಾಲರ್, ದಾಂಡಿಗ ಅಂತ ಹೇಳ್ತೀವಿ, ಸರಿನಾ? ಆ್ಯಂಡ್ ದೆನ್ ದ ಬೆಸ್ಟ್ ಬೌಲರ್ ಆ್ಯಂಡ್ ದೆನ್ ದ ಫಾಸ್ಟ್ ಬೌಲರ್ ಯಾರು ಅಂದರೆ ಶೋಯಬ್ ಅಖ್ತರ್ ಅವರು ಅಂತ ಹೇಳ್ತೀವಿ, ಇಲ್ಲಿ ಪಾಕಿಸ್ತಾನ ಕಡೆಯಿಂದ, ಸರಿನಾ? ಒಳ್ಳೆ ಹ್ಯೂಮನ್ಸ್ ಅದ, ಹೌದು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಸರ್. ಅರ್ಷದ್ ನದೀಮ್ ಪಾಕಿಸ್ತಾನದ ಪ್ರಸಿದ್ಧ ಜಾವ್ಲಿನ್ ಎಸೆತಗಾರರಾಗಿದ್ದು, ಅವರು ಅಂತಾರಾಷ್ಟ್ರೀಯ ಮತ್ತು ಏಷ್ಯನ್ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಕೀರ್ತಿಯನ್ನ ತಂದಿದ್ದಾರೆ. ಅಂದ್ರೆ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಹೈದರಾಬಾದ್ ಬಳಿ ಸಂಭವಿಸಿದ ಪೆಟ್ರೋಕೆಮಿಕಲ್ ಸ್ಫೋಟದಲ್ಲಿ ಬೆಂಕಿ ಹತ್ತಿಕೊಂಡ ಕಾರ್ಖಾನೆ ಯಾವುದು ಅಂತ ಕೇಳಿದ್ದಾನೆ, ಸರಿನಾ? ಸೊ ಇದನ್ನು ಸಹ ನಾವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡ್ಕೊಂಡಿಲ್ವಾ, ಅಡಿಷನಲ್ ಇನ್ಫಾರ್ಮೇಷನ್ ಅಲ್ಲಿ ಯಾವ್ದು ಕಂಪ್ನಿ ಅಂತ. ಸೊ ಲಾಸ್ಟ್ ಏನು ಕೇಳಿದ ಅಂದರೆ, ನಿಮಗೆ ಇತ್ತೀಚೆಗೆ ಒಂದು ಪೆಟ್ರೋಕೆಮಿಕಲ್ ಬೆಂಕಿ ಹತ್ಕೊಂಡಿತ್ತು, ಯಾವ ರಾಜ್ಯದಲ್ಲಿ ಅಂತ ಕೇಳಿದ. ಯಾವ ರಾಜ್ಯದಲ್ಲಿ ಅಂತಂದರೆ ತೆಲಂಗಾಣ ಅಂತ ಹೇಳಿದ್ವಿ. ತೆಲಂಗಾಣ ಎಲ್ಲಿ ಬರುತ್ತೆ? ಈ ಒಂದು ಹೈದರಾಬಾದಲ್ಲಿ ಈ ಒಂದು ತೆಲಂಗಾಣ ಬರುತ್ತೆ, ಮೀನ್ಸ್ ತೆಲಂಗಾಣದಲ್ಲಿ ಈ ಒಂದು ಹೈದರಾಬಾದ್ ಬರುತ್ತೆ. ಸೊ ಹಾಗಾದರೆ ಯಾವ ಒಂದು ಇಂಡಸ್ಟ್ರಿ ಅಂತ, ಯಾವ ಒಂದು ಇಂಡಸ್ಟ್ರಿ? ಸಿಪ್ಲಾ ಇಂಡಸ್ಟ್ರೀಸ್, ರ್ಯಾನ್ ಬ್ಯಾಕ್ಸ್ ಇಂಡಸ್ಟ್ರಿ, ಆ್ಯಂಡ್ ದೆನ್ ಇಲ್ಲ ಅಂತಂದರೆ ಈ ಒಂದು ಸಿಗಾಚಿ ಇಂಡಸ್ಟ್ರೀಸ್, ಇಲ್ಲ ಅಂದರೆ ಡಾಕ್ಟರ್ ರೆಡ್ಡಿಸ್ ಇಂಡಸ್ಟ್ರೀಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾವುದು? ಈ ಸಿಗಾಚಿ ಇಂಡಸ್ಟ್ರೀಸ್ ಏನಿದೆ ಅಲ್ವಾ, ಇದೊಂದು ಪೆಟ್ರೋಕೆಮಿಕಲ್ ಇಂಡಸ್ಟ್ರಿ ಆಗಿದ್ದು, ಸೊ ಇದು ಬೆಂಕಿ ಹತ್ಕೊಂಡಿದೆ ರೀಸೆಂಟ್ ಆಗಿ, ಸರಿನಾ? ಸೊ ಯಾವ್ದಾದ್ರು ಬೆಂಕಿ ಹತ್ಕೊಂತ, ಸುಡ್ತಾ, ಹಾಳಾಯ್ತಾ, ಒಳ್ಳೇದಾಯ್ತಾ, ಸರಿನಾ? ಒಳ್ಳೇದಾಗದ ಆಲ್ಮೋಸ್ಟ್ ಕೇಳಲ್ಲ,
ಒಳ್ಳೇದಾಗದೇನಿದೆಯಲ್ಲ ಆಲ್ಮೋಸ್ಟ್ ಕೇಳಲ್ಲ. ಏನಾದರೂ ಈಗ ಬೆಂಕಿ ಹತ್ಕೊಳ್ತಾ, ಹಾಳಾಯ್ತಾ, ಪ್ರವಾಹ ಬಂತಾ, ಇಲ್ಲ ಅಂತಂದರೆ ಚಂಡಮಾರುತ ಬಂತಾ. ಸೊ ಈಗ ರೀಸೆಂಟಾಗಿ ಒಂದು ಚಂಡಮಾರುತ ಬೀಸಿದೆ, ಯಾವುದು ದಿತ್ವಾ ಅಂತ ಹೇಳ್ತೀವಿ ಸರ್. ಈ ಒಂದು ದಿತ್ವಾ ಎಂಬ ಚಂಡಮಾರುತ ಯಾವ ಒಂದು ದೇಶದಲ್ಲಿ ಬೀಸಿದೆ, ಪ್ರಮುಖವಾಗಿ ಯಾವ ದೇಶಕ್ಕೆ ಹಾನಿ ಮಾಡಿದೆ ಅಂತ ಕೇಳಿದ್ರೆ ಶ್ರೀಲಂಕಾ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಹೈಯೆಸ್ಟ್ ಯಾವುದು ಅಂದರೆ ನಮ್ಮ ಇಂಡಿಯಾ ಅಂತ ಹೇಳ್ತೀವಿ. ಸೊ ಇಂಡಿಯಾದಲ್ಲಿ ಅಷ್ಟೇನು ಪ್ರಮಾಣ ಕಂಡು ಬಂದಿಲ್ಲ. ಓಕೆ, ನಮಗೆ ಜಾಸ್ತಿ ಚಳಿ ಆಗಿತ್ತು ಒಂದು ವೀಕ್ ಅಷ್ಟೇ. ಸೊ ಅದಾದ ನಂತರ ಈ ನಮ್ಮ ಚೆನ್ನೈ ಆಗಿರಲಿ ಆ್ಯಂಡ್ ದೆನ್ ನಮ್ಮ ಯಾವ್ದು ಹೇಳ್ತೀವಿ ತಮಿಳ್ನಾಡಾಗಿರಲಿ, ಕೋರಮಂಡಲಂ ಭಾಗ ಏನಿದೆಲ್ವಾ, ಸೊ ಅದು ಸ್ವಲ್ಪ ಎಫೆಕ್ಟ್ ಆಗಿತ್ತು. ಸೊ ಅದ್ರ ಹೊರತಾಗಿ ಅತಿ ಹೆಚ್ಚು ಎಫೆಕ್ಟನ್ನು ತೊಗೊಂಡಿರೋದು ಯಾವುದು ಅಂದರೆ ಈ ಒಂದು ಶ್ರೀಲಂಕಾ ಅಂತ ಹೇಳ್ತೀವಿ ಸರ್. ಯಾವ ಒಂದು ಚಂಡಮಾರುತದಿಂದ, ಯಾವ ಒಂದು ಸೈಕ್ಲೋನಿಂದ, ಈ ಒಂದು ದಿತ್ವಾ ಎಂಬ ಸೈಕ್ಲೋನಿಂದ. ಹಾಗಾದರೆ ಈ ಒಂದು ದಿತ್ವಾ ಎಂಬ ಸೈಕ್ಲೋನ್ಗೆ ದಿತ್ವಾ ಅಂತ ಹೆಸರನ್ನು ಕೊಟ್ಟಿರ್ತಕ್ಕಂಥ ಒಂದು ದೇಶ ಯಾವುದು ಅಂತ ಕೇಳ್ತಾನೆ ಸರ್. ಹಾಗೆ ದೇಶಕ್ಕೆ ಹೆಸರು ಸಹ ಕೊಡ್ತಾರಾ, ಮೀನ್ಸ್ ಒಂದು ಚಂಡಮಾರುತಕ್ಕೆ ಹೆಸರು ಸಹ ಕೊಡ್ತಾರಾ? ಹೌದು. ಏನು ನಾವು ಕೊಡೋಕ್ಕಾಗತ್ತೆ, ನೀವು ಕೊಡೋಕ್ಕಾಗತ್ತೆ, ಇಡೀ ದೇಶವೇ ಒಂದು ಕೊಡಬೇಕಾಗತ್ತೆ. ಏನಂತ ಈ ದಿತ್ವಾ ಅಂತ ಕೊಟ್ಟಿದ್ದಾರೆ. ಯಾವ ದೇಶ? ಯಮನ್ ಅಂತ ಹೇಳ್ತೀವಿ ಸರ್. ಈ ಒಂದು ಯಮನ್ ದೇಶ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇದು ಹೇಗಾಗಿದೆ ಅಂದರೆ ಯಮನ ಥರ ಒಂದು ಕಾಡ್ತಾ ಇದೆ ಯಾರಿಗೆ? ಶ್ರೀಲಂಕಾಕ್ಕೆ. ಸೊ ಅದಕ್ಕೆ ಆ ಒಂದು ದಿತ್ವಾ ಚಂಡಮಾರುತದಿಂದ ರಕ್ಷಿಸಿಕೊಳ್ಳಲು ಆ್ಯಂಡ್ ದೆನ್ ಅವರಿಗೆ ಒಂದು ಮಾನವೀಯ ಸಹಾಯ ನೀಡಲು ನಾವು ಒಂದು ಆಪರೇಷನ್ ಸ್ಟಾರ್ಟ್ ಮಾಡಿದ್ವಿ ಇಂಡಿಯನ್ಸ್. ಸೊ ಆ ಒಂದು ಆಪರೇಷನ್ ಹೆಸರು ಏನು ಅಂತ ಕೇಳ್ತೇನೆ. ಅವಾಗ ನಾವು ಹೇಳಬೇಕಾಗುತ್ತೆ ಆಪರೇಷನ್ ಸಾಗರ್ ಬಂಧು ಅಂತ. ಏನು OCB, OCD ಅಲ್ಲ, OSB ಅಂತ ಹೇಳ್ತೀವಿ ಸರ್. ಯಾವುದು? ಆಪರೇಷನ್ ಸಾಗರ್ ಬಂಧು ಅನ್ನೋದು ನೆನಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಆನ್ಸರ್ ಇದೆ, ಇದು ನೋಡ್ಕೊಳ್ಳಿ. ಸೊ ಏನು ಸಿಗಾಚಿ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ ಬಳಿಯ ಪಾಶಿ ಮಿಲ್ಲಾರಂನಲ್ಲಿರುವ ಔಷಧಿಯ ಘಟಕ ಆಗಿತ್ತು. ಯಾವುದು? ಈ ಒಂದು ಸಿಗಾಚಿ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್. ಯಾವಾಗ ಇದು ಬೆಂಕಿ ಹತ್ಕೊಂಡಿದ್ದು? ಜೂನ್ 30, 2025. ಬಟ್ ನಿಮಗೆ ಎಕ್ಸಾಕ್ಟ್ ಡೇಟ್ ಕೇಳಲ್ಲ, ಬಟ್ ತಿಂಗಳಿಗೆ ಕೇಳಬಹುದೇನೋ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಜುಲೈ ವರೆಗೆ ವಿಶ್ವದ ಅತ್ಯುತ್ತಮ ಚೆಸ್ ಆಟಗಾರ ಯಾರು ಅಂತ ಕೇಳಿದ್ದೇನೆ ಸರ್. ಯಾರು? ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಆರ್ ಪ್ರಜ್ಞಾನಂದ, ಆಪ್ಷನ್ ಬಿ ಡಿ ಗುಕೇಶ್ ಅವರು, ಆಪ್ಷನ್ ಸಿ ಮ್ಯಾಗ್ನಸ್ ಕಾರ್ಲ್ಸನ್ ಅವರು, ಆಪ್ಷನ್ ಡಿ ಹಿಕಾರು ನಕಾಮುರಾ ಅವರು ಅಂತ ಇದ್ದಾರೆ ಸರ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ನಾರ್ವೇನ್ ಒಬ್ಬ ದಂತಕತೆ, ನಾರ್ವೇಜಿಯನ್ ಅಂತ ಹೇಳ್ತೀವಿ ಸರ್. ಇವರು ನಾರ್ವೆ ದೇಶದವರು. ಯಾರು? ಮ್ಯಾಗ್ನಸ್ ಕಾರ್ಲ್ಸನ್ ಅವರು ಸರ್. ಸೊ ಇವರು ಜುಲೈ 2025 ವಿಶ್ವದ ಅತ್ಯುತ್ತಮ ಚೆಸ್ ಆಟಗಾರರಾಗಿದ್ದರು ಸರ್. ಸೊ ಮೀನ್ಸ್ ಈ ಕ್ವಶನ್ ಏನಿದೆ ಅಲ್ವಾ, 2025 ಆಗಸ್ಟಲ್ಲಿ ತೆಗೆದಿರ್ತಕ್ಕಂಥ ಪ್ರಶ್ನೆ ಆಗಿರ್ಬೋದು ಇದು. ಓಕೆ, ಸೊ ಅವಾಗಿಂದ ಸಹ ಸಮ್ ಬಂಡಲ್ ಮಾಡ್ಕೊಂಡಿರ್ತಾರಲ್ವಾ, ಸೊ ಆ ರೀತಿಯ ಪ್ರಶ್ನೆ ಆಗಿದೆ ನೋಡಿ ಇದು. ಓಕೆ, ಇಲ್ಲ ಅಂತ ರೀಸೆಂಟ್ ಆಗಿರೋದ ಕೇಳಬಹುದಾಗಿತ್ತಲ್ಲ, ಇಲ್ಲಿವರೆಗೆ ಅಂತ ಕೇಳಬಹುದಾಗಿತ್ತಲ್ಲ ಸರಿನಾ. ಸೊ ಮೀನ್ಸ್ ಇದನ್ನ ಎಕ್ಸಾಕ್ಟ್ ಮೆನ್ಷನ್ ಮಾಡಿದ್ದೇನೆ ಅಂದರೆ, ಸೊ ಇದು ನೆಕ್ಸ್ಟ್ ಆಗಸ್ಟ್ ಅಲ್ಲಿ ತೆಗೆದಿರತಕ್ಕಂತಹ ಪ್ರಶ್ನೆ ಪತ್ರಿಕೆ ಇದು ಆಗಿರಬಹುದು. ಮೀನ್ಸ್ ಈ ಒಂದು ಸೆಟ್ ಆಫ್ ಕ್ವಶನ್ಸ್. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ರೀಸೆಂಟ್ ಆಗಿ ಫಿಡೆ ಚೆಸ್ ವರ್ಲ್ಡ್ ಕಪ್ ನಡೀತಲ್ವಾ, ಯಾವುದು? ಫಿಡೆ ಚೆಸ್ ವರ್ಲ್ಡ್ ಕಪ್. ಈ ಫಿಡೆ ಚೆಸ್ ವರ್ಲ್ಡ್ ಕಪ್ ಎಲ್ಲಿ ನಡೆದಿತ್ತು? ಗೋವಾದಲ್ಲಿ ನಡೆದಿದೆ. ಸೊ ಹಾಗಾದರೆ ಅದರ ವಿನ್ನರ್ ಯಾರು? ಡಿ ಗುಕೇಶ್ ಅವರ ಅಥವಾ ಆರ್ ಪ್ರಜ್ಞಾನಂದ ಅವರ? ಇಬ್ಬರು ಅಲ್ಲ, ನಮ್ಮ ಇಂಡಿಯನ್ಸೇ ಅಲ್ಲ. ಯಾರಂತ ಹೇಳ್ತೀವಿ? ಹೇಳ್ಬೋದಾ? ಯಾರಾದರೂ ಕಮೆಂಟ್ ಮಾಡ್ಬೋದಾ? ಬೇಡ, ನಾನೇ ಹೇಳ್ತೀನಿ ಯಾರಂತ. ಈ ಉಜ್ಬೇಕಿಸ್ತಾನದ, ಯಾವ ದೇಶದ? ಈ ಉಜ್ಬೇಕಿಸ್ತಾನದ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥ ಜೋವೋ ಖೀರ್ ಅಂತ ಹೇಳ್ತೀವಿ ಸರ್. ಏನು? ಜಾವೋ ಖೀರ್ ಅಂತ. ಈ ಜಾವೋ ಖೀರ್ ಅವ್ರದ್ದು ಮುಂದೆ ಸಿಂಢೋರೋ ಅಂತ ಬರ್ತಿರ್ಬೋದು ಅವ್ರ ಸರ್ನೇಮ್ ಸರಿನಾ. ಈ ಒಂದು ಜಾವೋ ಖೀರ್ ಸಿಂಢೋರೋ ಅವರು, ಇವರು ಮೊಟ್ಟ ಮೊದಲ ಬಾರಿಗೆ 19 ವರ್ಷದ ವ್ಯಕ್ತಿಯಾಗಿ ನಮ್ಮ ಭಾರತದಲ್ಲಿ ಬಂದು ಫಿಡೆ ಚೆಸ್ ವರ್ಲ್ಡ್ ಕಪ್ಪನ್ನು ಗೆದ್ಕೊಂಡು ಹೋಗಿದ್ದಾರೆ. ಓಕೆ, ಸೊ ಇವರು ಎಷ್ಟು ವರ್ಷ ಅಂತ ಕೇಳ್ಬೋದು. ಸೊ ಇವರಿಗೆ ಏಜ್ ಎಷ್ಟಿದೆ ಅಂದರೆ ಜಸ್ಟ್ 19 ಇದೆ ನೋಡಿ. ಓಕೆ, ಸೊ PUC ಫಸ್ಟ್ ಇಯರ್ ಇರ್ಬೋದೇನೋ, ಸಾರಿ ಡಿಗ್ರಿ ಫಸ್ಟ್ ಇಯರ್ ಇರ್ಬೋದೇನೋ ಇವರು. ಓಕೆ, ಸೊ ಯಾರು? ಈ ಜೋವೋ ಖೀರ್ ಅವರು ಯಾವ ದೇಶದವರಾಗಿದ್ದಾರೆ? ಉಜ್ಬೇಕಿಸ್ತಾನ್ ದೇಶದವರಾಗಿದ್ದಾರೆ. ಸೊ ಇವರು ಎಲ್ಲಿ ಬಂದು ಗೆದ್ಕೊಂಡು ಹೋಗಿದ್ದಾರೆ? ನಮ್ಮ ಇಂಡಿಯಾದಲ್ಲಿ ಬಂದು ಗೆದ್ಕೊಂಡು ಹೋಗಿದ್ದಾರೆ. ಸೊ ಗೋಲ್ಡ್ ಇವರು ಇದ್ರೆ, ಹಾಗಾದರೆ ಸಿಲ್ವರ್ ಯಾರು ತೊಗೊಂಡು ಹೋದ್ರು? ಈ ಓಫೋ ಅಂತ ಹೇಳ್ತೀವಿ, ಓಚೆ ಅಂತ, ಓಫೆ ಅಂತ ಏನೋ ಇದೆ ಅವ್ರ ಹೆಸರು, ಪ್ರೊನೌನ್ಸ್ ಮಾಡಕ್ಕೆ ಬರ್ತಿಲ್ಲ. ಒಟ್ಟಿನಲ್ಲಿ W ಅಂತ ಸ್ಟಾರ್ಟ್ ಆಗುತ್ತೆ. ಯಾವ ದೇಶದವರು ಅಂದರೆ ಚೀನಾ ದೇಶದವರು ಅಂತ ಹೇಳ್ತೀವಿ. ಫಸ್ಟ್ ಉಜ್ಬೇಕಿಸ್ತಾನ್, ಸೆಕೆಂಡ್ ಚೀನಾ ಅಂತ ಹೇಳ್ತೀವಿ ಸರ್ನ. ಸೊ ಇವರಿಬ್ಬರ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ದೇಶಗಳನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇಲ್ಲಿ ಸಮ್ ಇನ್ಫಾರ್ಮೇಷನ್ ಇದೆ, ಅದನ್ನು ನೋಡ್ಕೊಳ್ಳಿ ಏನಿದೆ. ಓಕೆ, ಅದನ್ನು ಹೇಳೋದೇ ಇದೆ, ಅಷ್ಟೇನಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಹೊಸ ಸಂಪೂರ್ಣವಾಗಿ ಸ್ಥಳೀಯ ಪ್ರತಿಜೀವಕವನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದೆ. ಇದು 2025 ಅಂತ್ಯದ ವೇಳೆಗೆ ವಾಣಿಜ್ಯಿಕವಾಗಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ. ಯಾವ ಒಂದು ಪ್ರತಿಜೀವಕರಿ, ಯಾವ ಒಂದು ಆ್ಯಂಟಿಬಯೋಟಿಕ್ ಸರಿನಾ. ಸೊ ಈ ಒಂದು ಕ್ವಶನ್ ನೀವು ಯಾರು ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳಿರ್ತೀರಲ್ವ, ಈಸಿಯಾಗಿ ಹೇಳ್ತೀರಾ. ಯಾವುದು? ಅಜಿಥ್ರೋಮೈಸಿನ, ಅಮೋಕ್ಸಿಸಿಲಿನ, ಇಲ್ಲಾಂದರೆ ನ್ಯಾಫಿಥ್ರೋಮೈಸಿನ, ಇಲ್ಲಾಂದರೆ ಸಿಫ್ರೋಫ್ಲೋಕ್ಸಾಸಿನಾ ಅಂತ ಕೊಟ್ಟಿದ್ದಾರೆ. ಯಾವುದು? ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಇದನ್ನು ನೋಡಿದ್ದೀವಿ. ಓಕೆ, ಸೊ 100 ಶೋರ್ ಹೇಳ್ತಿದ್ದೀವಿ, ನಾವು ನೋಡಿದ್ದೀವಿ. ಸೊ ಇದಕ್ಕೆ ನಾನು ಎಕ್ಸ್ಪ್ಲನೇಷನ್ ಸಹ ಕೊಟ್ಟಿದ್ದೆ. ಯಾವುದು ಅಂತ ಹೇಳ್ಬೋದಾ? ಯಾರು ಹೇಳಿ ನೋಡೋಣ. ಯಾವುದು? ಆಪ್ಷನ್ ಸಿ ನ್ಯಾಫಿಥ್ರೋಮೈಸಿನ್ ಅಂತ ಹೇಳ್ತೀವಿ ಸರ್. ಒಂದು ನ್ಯಾಫಿಥ್ರೋಮೈಸಿನ್ ಅನ್ನುವ ಒಂದು ಆ್ಯಂಟಿಬಯೋಟಿಕ್ನ ಅಭಿವೃದ್ಧಿಪಡಿಸಿರ್ತಕ್ಕಂತಹ ಒಂದು ದೇಶ ಯಾವುದು ಅಂದರೆ ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ ಸರಿನಾ. ಸೊ ಇದರ ಒಂದು ಬ್ರ್ಯಾಂಡ್ ಹೆಸರು ಏನಾಗಿದೆ? ಇದರ ಒಂದು ಬ್ರ್ಯಾಂಡ್ ಹೆಸರು ಕೇಳ್ಬೋದು ನಿಮಗೆ ಮುಂದೆ. ಯಾವುದು ಅಂದರೆ ಈ ಒಂದು ಮಿಕ್ನಾಫ್ ಅಂತ ಒಂದು ಬ್ರ್ಯಾಂಡ್ ಅಂತ ಹೇಳ್ತೀವಿ ಸರ್ನಾ. ಸೊ ಇದು ಈ ಒಂದು ನ್ಯೂಮೋನಿಯಾ ಚಿಕಿತ್ಸೆಯಲ್ಲಿ ಇದು ಪರಿಣಾಮಕಾರಿಯಾಗಿ ಉಪಯೋಗ ಆಗುತ್ತೆ. ಯಾವುದು? ಈ ಒಂದು ನ್ಯಾಫಿಥ್ರೋಮೈಸಿನ್ ಅನ್ನೋದು ಯಾವುದು ಅಭಿವೃದ್ಧಿಪಡಿಸಿದೆ? ಭಾರತ ಅಭಿವೃದ್ಧಿಪಡಿಸಿದೆ ಸರಿನಾ. ಸೊ ಇದೊಂದು ಸಂಪೂರ್ಣವಾಗಿ ಸ್ಥಳೀಯ ಪ್ರತಿಜೀವಕವಾಗಿದೆ. ಮೀನ್ಸ್ ಇದನ್ನು ಸ್ಥಳೀಯವಾಗಿಯೇ ನಾವೇ ತಯಾರು ಮಾಡಿದ್ದೀವಿ ಅಂತ ಹೇಳ್ತಾರೆ ಯಾರು? ಇಂಡಿಯನ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಹಿಳೆಯರಿಗೆ ಅವರ ಕೆಲಸದ ಸ್ಥಳದಲ್ಲಿ ಆರೋಗ್ಯ ಮತ್ತು ಕ್ಷೇಮ
ಕ್ಷೇಮ ಸೌಲಭ್ಯಗಳನ್ನು ಒದಗಿಸಲು ಪ್ರಾರಂಭಿಸಲಾದ ಉಪಕ್ರಮ ಹೆಸರೇನು ಅಂತ ಕೇಳಿದಾನೆ. ಯಾವುದು? ಮಹಿಳಾ ಆರೋಗ್ಯ ಕಕ್ಷಾ ಅಂತ ಹೇಳ್ತೀವಿ, ಸರಿನಾ. ಇದು ಯಾವುದು ಅಂದರೆ ಮಹಿಳಾ ಆರೋಗ್ಯ ಕಕ್ಷಾ. ಸೊ ಅದನ್ನು ಪ್ರಾರಂಭವನ್ನು ಮಾಡಿದ್ದಾರೆ, ಸರಿನಾ. ಸೊ ಇಲ್ಲಿ ದೆಹಲಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಸೊ ಇದನ್ನು ಉದ್ಘಾಟನೆ ಮಾಡಿದವರು ಯಾರು? ನ್ಯಾಯ ಮತ್ತು ಕಾನೂನು ಸಚಿವರಾಗಿರ್ತಕ್ಕಂತಹ ಸಚಿವ ಅರ್ಜುನ್ ರಾವ್ ಮೇಘವಾಲ್ ಅಂತ ಹೇಳ್ತೀವಿ, ಸರ್ನ. ಯಾರು? ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇದನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ, ಸರ್ನ. ಯಾವುದು? ಮಹಿಳಾ ಆರೋಗ್ಯ ಕಕ್ಷಾ ಅನ್ನೋದನ್ನ, ಸರ್ನ. ಇದನ್ನ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ಮುಂದಿನ ಪ್ರಶ್ನೆ, 2025 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತದ 4x400 ಮೀಟರ್ ರಿಲೇ ತಂಡದಲ್ಲಿ ಯಾರನ್ನು ಸೇರಿಸಲಾಗಿಲ್ಲ? ಮೀನ್ಸ್ 4 ಜನ ಯಾರಿದ್ದಾರೆ ಅಂತ ಕೇಳಿದಾನೆ ಅಷ್ಟೇ, ಸರ್ನ. ರಿಲೇಲಿ ಎಷ್ಟು ಜನ ಭಾಗವಹಿಸ್ತಾರೆ? 4 ಜನ ಭಾಗವಹಿಸ್ತಾರೆ, 2 ಭಾಗವಹಿಸ್ತಾರ, ಟೋಟಲಿ 4 ಜನ ಭಾಗವಹಿಸ್ತಾರೆ, ಸರ್ನ. ಸೊ ಇದು 4x400 ಮೀಟರ್ ರಿಲೇ ಅಂತ ಹೇಳ್ತೀವಿ, ಸರ್ನ. ಸೊ ಈ ಒಂದು ರೂಪಲ್ ಚೌಧರಿ ಅವರು ಭಾಗವಹಿಸಿದ್ದಾರೆ, ಸಂತೋಷ್ ಕುಮಾರ್ ಅವರು, ಆ್ಯಂಡ್ ದೆನ್ ಸಂತೋಷ್ ಕುಮಾರ್ ತಮಿಳರಸನ್ ಅಂತ ಹೇಳ್ತೀವಿ, ವಿಶಾನ್ ಟೀಕೆ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಈ ಶುಭಾ ವೆಂಕಟೇಶನ್ ಅಂತ ಹೇಳ್ತೀವಿ, ಸರ್ನ. ಸೊ ಇವ್ರ ಹೆಸರನ್ನು ಸಹ ಒಂದು ಕ್ಲಾಸಲ್ಲಿ ನಾವು ನೋಡಿದ್ವಿ. ಯಾರು? ಈ ಒಂದು ರೂಪಲ್ ಚೌಧರಿ ಅವರು, ಸಂತೋಷ್ ಕುಮಾರ್ ಅವರು, ಆ್ಯಂಡ್ ದೆನ್ ಈ ಒಂದು ವಿಶಾಲ್ ಟೀಕೆ ಅವರು, ಆ್ಯಂಡ್ ದೆನ್ ಶುಭಾ ವೆಂಕಟೇಶನ್ ಅವರು. ಸೊ ಇವ್ರು 4 ಹೊರತುಪಡಿಸಿ ಯಾರೇ ನಿಮಗೆ ಆನ್ಸರ್ ಕೊಟ್ಟಿದ್ರು ಸಹ, ಮೀನ್ಸ್ ಆಪ್ಷನ್ ಕೊಟ್ಟಿದ್ರು ಸಹ, ಅವ್ರು ಏನಾಗ್ತಾರೆ ಅಂದರೆ ಅಲ್ಲಿ ರಾಂಗ್ ಆಗ್ತಾರೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025-26 ಹಣಕಾಸು ವರ್ಷಕ್ಕೆ ಖೇಲೋ ಇಂಡಿಯಾ ಕಾರ್ಯಕ್ರಮದ ಬಜೆಟ್ ಎಷ್ಟು ಕೋಟಿ ರೂಪಾಯಿಗಳು ಅಂತ ಕೇಳಿದ್ದೇನೆ, ಸರ್ನ. ಸೊ ಈ ಪ್ರಶ್ನೆ ರಿಪೀಟ್ ಆಗಿಲ್ವಾ? ಸೊ ಇದು ಕ್ವಶನ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಲ್ಲ ಅಲ್ವಾ? ಹೇಳಿದ್ದೀನಿ, ಕ್ವಶನ್ ರಿಪೀಟ್ ಆಗ್ತಾ ಇದೆ. ಸೊ ಕ್ವಶನ್ ರಿಪೀಟ್ ಆಗ್ತಾ ಇದ್ದಾವೆ, ಅದಕ್ಕೆ ಓದ್ಕೊಳ್ಳಿ. ಓಕೆ. ಸೊ ನೀವು ಯಾರು ಇಲ್ಲಿವರೆಗೆ ಚೆನ್ನಾಗಿ ಓದ್ಕೊಂಡಿರ್ತೀರಾ, ಒಂದು ಲೆವೆಲಲ್ಲಿ ಓದ್ಕೊಂಡಿರ್ತೀರ ಅಲ್ವಾ, NCERT ಆಗಿರಲಿ, ಆ್ಯಂಡ್ ದೆನ್ ಸಮ್ ಬುಕ್ಸ್ಗಳನ್ನು ಓದ್ಕೊಳ್ಳೋದಾಗಿರಲಿ, ಆ್ಯಂಡ್ ದೆನ್ ಕ್ಲಾಸ್ಗಳನ್ನು ಕೇಳ್ಕೊಂಡವ್ರಾಗಿರಲಿ, ಈ ಅನಾಲಿಸಿಸ್ ಕ್ಲಾಸ್ಗಳು ಅವರಿಗೆ ಬಹಳ ಯೂಸ್ಫುಲ್ ಆಗ್ತವೆ. ಯಾಕೆ ಅಂತಂದರೆ ಎಲ್ಲಿ ಫೋಕಸ್ ಮಾಡಬೇಕು, ಎಲ್ಲಿ ಈ ಟೋಟಲ್ಲ ಇಲ್ಲ ಅಥವಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ, ಸರಿನಾ. ಸೊ ಅದಕ್ಕೆ ಇದನ್ನು ಯಾರು ಸ್ವಲ್ಪ ಓದಿದ್ರಲ್ವಾ, ಸೊ ಇನ್ನೂ ಸ್ವಲ್ಪ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಡೈರೆಕ್ಟ್ ಕ್ವಶನ್ಗಳು ಬರ್ತಾ ಇದಾವಲ್ವಾ, ಸರಿನಾ. ಸೊ ನಿಮ್ಗೆ ಇನ್ನೂ ಒಂದು ಮಾರ್ಕ್ಸ್ ನೀವು ಬೂಸ್ಟ್ ಆಗುತ್ತೆ. ಓಕೆ. ಸೊ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಎಷ್ಟು ಕೋಟಿ ಅಂತಂದರೆ 1,000 ಕೋಟಿಯನ್ನು ಬಜೆಟಲ್ಲಿ ಮೀಸಲಿಡಲಾಗಿದೆ. ಸೊ ಇದಕ್ಕಿಂತ ಮುಂಚೆ ಈ ಖೇಲೋ ಇಂಡಿಯಾ ಕಾರ್ಯಕ್ರಮದ ಬಜೆಟ್ನ ಅಡಿಯಲ್ಲಿ ಎಷ್ಟು ಮೀಸಲಿಡ್ತಿದ್ರು ಅಂತ ಕೇಳಿದ್ರೆ, ಬಜೆಟ್ನಲ್ಲಿ 800 ಕೋಟಿಯನ್ನು ಮೀಸಲಿಡ್ತಾ ಇದ್ರು. ಬಟ್ ಈ ವರ್ಷದಿಂದ ಎಷ್ಟು ಮಾಡಿದ್ದಾರೆ ಅಂದರೆ ಅದಕ್ಕೆ 200 ಕೋಟಿಯನ್ನು ಹೆಚ್ಚಿಗೆ ಮಾಡಿ ಟೋಟಲಿ 1,000 ಕೋಟಿಯನ್ನು ಅದಕ್ಕೆ ಮೀಸಲಿಡ್ತಾ ಇದ್ದಾರೆ. ಓಕೆ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ, ಶಿಕ್ಷಣದಲ್ಲಿ ನಾವೀನ್ಯತೆಗಾಗಿ ಜ್ಞಾನೋದಯ ಸೆಂಟರ್ ಫಾರ್ ಪೆಡಾಗೋಗಿಕಲ್ ಇನೋವೇಷನ್ ಆ್ಯಂಡ್ ಪಬ್ಲಿಷಿಂಗ್ ಕಾರ್ಯಕ್ರಮವನ್ನು ಯಾವ ಭಾರತೀಯ ನಿರ್ವಹಣಾ ಸಂಸ್ಥೆ ಪ್ರಾರಂಭಿಸಿದೆ ಅಂತ ಕೇಳಿದ್ದೇನೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಹೇಳಬೇಕು ಅಂದರೆ ಡೈರೆಕ್ಟಾಗಿ IIM ಕೋಜಿಕೋಡ್ ಅಂತ ಹೇಳ್ತೀವಿ, ಸರ್ನ. ಯಾವುದು? ಈ ಒಂದು IIM ಕೋಜಿಕೋಡ್ ಏನಿದೆ ಅಲ್ವಾ, ಸೊ ಇದನ್ನು ಪ್ರಾರಂಭಿಸಿದೆ ಯಾವುದು? ಜ್ಞಾನೋದಯ ಸೆಂಟರ್ ಫಾರ್ ಪೆಡಾಗೋಗಿಕಲ್ ಇನೋವೇಷನ್ ಆ್ಯಂಡ್ ಪಬ್ಲಿಷಿಂಗ್ ಅಂತ ಹೇಳ್ತೀವಿ, ಸರ್ನ. ಸೊ ಇದನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕೋಜಿಕೋಡ್ ಅಂತ ಹೇಳ್ತೀವಿ, IIM ಕೋಜಿಕೋಡ್ ಅಂತ ಹೇಳ್ತೀವಿ, ಸರ್. ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಕೋಜಿಕೋಡ್ ಎಲ್ಲಿ ಬರುತ್ತೆ? ಕೇರಳದಲ್ಲಿ ಕಂಡು ಬರುತ್ತೆ. ಅದು ಆ್ಯಕ್ಚುಲಿ ವಿಷನ್ 2047, ಸರಿನಾ. ಯಾವುದು? ವಿಷನ್ 2047 ಎನ್ನುವುದರ ಒಂದು ಭಾಗವೂ ಸಹ ಆಗಿತ್ತು ನೋಡಿ, ಅದು ಯಾವುದು? ಜ್ಞಾನೋದಯ ಅನ್ನೋದು. ಓಕೆ, ಆ ಒಂದು ಕಾರ್ಯಕ್ರಮ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷ ಶ್ರೀ ಅರವಿಂದ್ ಕೇಜ್ರಿವಾಲ್ ಅವರು 2025 ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಿಂದ ಸ್ಪರ್ಧಿಸಿದರು ಅಂತ ಕೇಳಿದ್ದಾನೆ, ಸರ್ನ. ಯಾರು? ಈ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅರವಿಂದ್ ಕೇಜ್ರಿವಾಲ್ ಅವರು ಯಾವ ಒಂದು ಕ್ಷೇತ್ರದಿಂದ ಇವರು ಸ್ಪರ್ಧೆ ಮಾಡಿದ್ರು? ಇವರು ಪರ್ವೇಶನ್ ಅವರ ವಿರುದ್ಧ ಸೋತಿದ್ದಾರೆ, ಸರ್ನ. ಯಾರು? ಪರ್ವೇಶ್ ಅಂತ ಹೇಳ್ತೀವಿ, ಸರ್ನ. ಪ್ರವೇಶ್ ಅಥವಾ ಪರ್ವೇಶ್ ಅಂತ ಹೇಳ್ತೀವಿ, ಪರ್ವೇಶ ಬರ್ಕೊಳ್ಳಿ, ಪರ್ವೇಶ್, ಸರ್ನಾ. ಸೊ ಇದನ್ನು ಸಹ ನಾನು ನಿಮಗೆ RRB NTPC ಎಕ್ಸಾಮಲ್ಲಿ ಹೇಳಿದ್ದೀನಲ್ವಾ. ಸೊ ಯಾವ ಒಂದು ಕ್ಷೇತ್ರದಿಂದ ಇವರು ಸ್ಪರ್ಧೆ ಮಾಡಿದ್ರು, ಆ್ಯಂಡ್ ದೆನ್ ಇವರು ಗೆದ್ದಿದ್ದಾರಾ ಅಥವಾ ಸೋತಿದ್ದಾರಾ? ಓಕೆ. ಇವರು ಸ್ಪರ್ಧೆ ಮಾಡಿರೋದು ಎಲ್ಲಿ ಅಂತಂದರೆ ನವದೆಹಲಿ ಅಂತ ಹೇಳ್ತೀವಿ, ಸರ್ನ. ನ್ಯೂ ದೆಹಲಿ ಎಂಬ ಒಂದು ಮತಕ್ಷೇತ್ರದಿಂದ ಇವರು ಸ್ಪರ್ಧೆ ಮಾಡಿದ್ದಾರೆ, ಸರಿನಾ. ಬಟ್ ಇವರು ಗೆದ್ದಿದ್ದಾರಾ ಅಥವಾ ಸೋತಿದ್ದಾರಾ? ಸೊ ಇವರು ಸೋತಿದ್ದಾರೆ. ಯಾರು ಸೋತಿದ್ದಾರೆ ಅಂತಂದರೆ ಶ್ರೀ ಅರವಿಂದ್ ಕೇಜ್ರಿವಾಲ್ ಅನ್ನೋರು ಏನಿದಾರಲ್ಲ, ಇವರು ಸೋತಿದ್ದಾರೆ. ಯಾರ ವಿರುದ್ಧ? ಈ ಒಂದು ಪರ್ವೇಶ್ ಅವರ ವಿರುದ್ಧ, ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ, ಸರಿನಾ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ. ಸೊ ಇವರು ಎಷ್ಟು ಅಂಕಗಳನ್ನು ತಗೊಂಡ್ರು, ಮೀನ್ಸ್ ಎಷ್ಟು ಮತಗಳನ್ನು ತಗೊಂಡಿದ್ದಾರೆ ಅಂದರೆ 25,999 ಮತಗಳನ್ನು ಅರವಿಂದ್ ಕೇಜ್ರಿವಾಲ್ ತಗೊಂಡಿದ್ದಾರೆ. ಬಟ್ ಆ ಪರ್ವೇಶ್ ಅವರು ಎಷ್ಟು ತಗೊಂಡಿದ್ದಾರೆ? 30,000 ಮತಗಳನ್ನು ತೆಗೆದುಕೊಂಡು ಇವರನ್ನು ಸೋಲಿಸಿದ್ದಾರೆ. ಯಾರಿಗೆ? ಈ ಅರವಿಂದ್ ಕೇಜ್ರಿವಾಲ್ ಅವರಿಗೆ, ಸರಿನಾ. ಸೊ ನಿಮಗೆ ಅವಾಗ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ, ಎಲ್ಲೆಲ್ಲಿ ಎಲೆಕ್ಷನ್ ನಡೀತದಲ್ವಾ, ಸೊ ಆ ಎಲೆಕ್ಷನ್ ನಡೆದಾಗ ಈ CM ಆಗಿರ್ತಕ್ಕಂತಹ ಕ್ಯಾಂಡಿಡೇಟ್ನ ಒಂದು ಮತಕ್ಷೇತ್ರ, ಸರ್ನ. ಯಾವುದು? ಮತಕ್ಷೇತ್ರ, CM ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ನ ಮತಕ್ಷೇತ್ರ, ಹಾಗೆ ಈ ಒಂದು CM ಕ್ಯಾಂಡಿಡೇಟ್ ಇರ್ತಾನಲ್ವಾ ಅಪೋಸಿಷನ್ ಒಂದು ಪಾರ್ಟಿಯಲ್ಲಿ, ಆತನ ಒಂದು ಮತಕ್ಷೇತ್ರ, ಹಾಗೆ ಅವರಿಬ್ಬರು ಸಹ ಯಾರ್ಯಾರ ವಿರುದ್ಧ ಅವರು ಗೆದ್ರ ಸೋತ್ರ ಆ ವ್ಯಕ್ತಿಗಳ ಹೆಸರು ಸಹ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ, ಸರ್ನ. ಸೊ ಇದಕ್ಕೆ ಇವಾಗ ಕೇಳಿದ ನೋಡಿ, ಆಲ್ರೆಡಿ ಈ ಪ್ರಶ್ನೆ ಕೇಳಿದನ್ ರೀ RRB NTPCಯಲ್ಲಿ, ಮತ್ತೆ ರಿಪೀಟ್ ಆಗ್ತಾ ಇದೆ. ಟೋಟಲಿ ಎಷ್ಟು ಈ ವಿಧಾನಸಭಾ ಕ್ಷೇತ್ರಗಳಿದ್ದಾವೆ?
ಎಲ್ಲಿ ಈ ಒಂದು ದೆಹಲಿಯಲ್ಲಿ ಎಷ್ಟಿದಾವೆ 70 ಕ್ಷೇತ್ರಗಳು ಅಂತ ಹೇಳ್ತೀವಿ. ಎಷ್ಟು ಜಿಲ್ಲೆಗಳಿದಾವೆ ಸರ್? 11 ಜಿಲ್ಲೆಗಳಿದಾವೆ ಸರ್. ಓಕೆ, ನೆನ್ಪಿಟ್ಕೊಳ್ಳಿ ಸರಿನಾ. 11 ಜಿಲ್ಲೆಗಳಿದಾವೆ, 11 ಮತಕ್ಷೇತ್ರಗಳಲ್ಲ, ಹಾಗೆ 70 ಮತಕ್ಷೇತ್ರಗಳಿದಾವೆ, ಬಟ್ 70 ಜಿಲ್ಲೆಗಳಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ 11 ಅನ್ನೋದು ಸಹ ಈಗ ಆಲ್ರೆಡಿ RRB NTPC ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಅಂಡ್ ದೆನ್ 70 ಅನ್ನೋದು ಸಹ RPF ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಇದೇ ನಿಮ್ಮ RRB ಎಕ್ಸಾಮ್ಗಳಲ್ಲೇ ಕೇಳಿದಾನೆ. ಓಕೆ, ಸೊ ಇದು ಗೊತ್ತಿರಲಿ, ಕೇಳಬಹುದು ನಿಮಗೆ. ಅಂಡ್ ದೆನ್ ಇದು ಆಪ್ಷನ್ಗಳಲ್ಲಿ ಸಹ ನೆನ್ಪಿಟ್ಕೊಳ್ಳಿ. ಯಾವುದು ಮುಲ್ಕಾ ಆಗಿರಲಿ, ಅಂಡ್ ದೆನ್ ಒಂದು ಪತರ್ಗಂಜ್ ಆಗಿರಲಿ, ಅಂಡ್ ದೆನ್ ಈ ಒಂದು ಕರ್ವಾಲ್ ನಗರ ಅನ್ನೋದಾಗಲಿ ಎಲ್ಲಿ ಕಂಡು ಬರ್ತದೆ? ಇದೆ ಒಂದು ನ್ಯೂ ದೆಹಲಿಯಲ್ಲಿ ಕಂಡು ಬರ್ತವೆ. ಓಕೆ, ಮೀನ್ಸ್ ದೆಹಲಿಯಲ್ಲಿ ಕಂಡು ಬರ್ತವೆ. ಅಂಡ್ ದೆನ್ ಮುಂದಿನ ಪ್ರಶ್ನೆ, ಯಾವ ತಂಡವು 2ನೇ ಬಾರಿಗೆ WPL ಪ್ರಶಸ್ತಿಯನ್ನು ಗೆದ್ದಿದೆ? ವುಮೆನ್ ಪ್ರೀಮಿಯರ್ ಲೀಗ್ ಅಂತ ಹೇಳ್ತೀವಿ ಸರ್ನಾ. ಸೊ ಇದನ್ನು ಸಹ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ನೋಡ್ಕೊಂಡಿದೀವಿ ಸರ್ನಾ. ಸೊ ಯಾರು ಗೆದ್ದಿದ್ದಾರೆ? ಈ ಒಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಾ? ಇಲ್ಲ. ಸೊ ನಾವು ಸೆಕೆಂಡ್ ಸೀಸನ್ ಗೆದ್ದಿದ್ವಿ. ಥರ್ಡ್ ಸೀಸನ್ ಮತ್ತೆ ಯಾರು ಗೆದ್ದಿದ್ದಾರೆ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಮಹಿಳೆಯರು ಗೆದ್ದಿದ್ದಾರೆ. ಎಷ್ಟನೇ ಬಾರಿಗೆ? 2ನೇ ಬಾರಿಗೆ ಗೆದ್ದಿದ್ದಾರೆ. ಇದರ ಒಂದು ತಂಡದ ನಾಯಕ ಯಾರು? ಹರ್ಮನ್ ಪ್ರೀತ್ ಕೌರ್ ಅಂತ ಹೇಳ್ತೀವಿ ಸರ್ನಾ. ಯಾರು? ಈ ಒಂದು ಹರ್ಮನ್ ಪ್ರೀತ್ ಕೌರ್ ಅನ್ನೋರು ಏನಿದಾರಲ್ವಾ, ಸೊ ಅವರು ಇತ್ತೀಚೆಗೆ ಈ ಹರ್ಮನ್ ಪ್ರೀತ್ ಕೌರ್ ಅವ್ರ ಬಗ್ಗೆ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಸಹ ನಿಮಗೆ ಒಂದು ಏನೋ ಒಂದು ಇನ್ಫಾರ್ಮೇಶನ್ ಇದೆ. ಏನಂತ ಹೇಳ್ಬೋದಾ? ಹೇಳಿ ನೋಡುವ. ಹರ್ಮನ್ ಪ್ರೀತ್ ಕೌರ್, ಇಂಪಾರ್ಟೆಂಟ್ ಪ್ರಶ್ನೆ, ಸ್ಟಾರ್ ಮಾಡ್ಕೊಂಡು ಇಟ್ಕೊಳ್ಳಿ. ಏನು ಅಂತಂದರೆ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಮೊದಲ ಮಹಿಳಾ ರಾಯಭಾರಿಯಾಗಿದ್ದಾರೆ ಇವರು. ಯಾರು ಅಂತಂದರೆ ಇದೇ ಹರ್ಮನ್ ಪ್ರೀತ್ ಕೌರ್ ಅವರು ಸರಿನಾ. ಸೊ ಯಾರು ಇನ್ನು ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳ್ತಾ ಇಲ್ಲಲ್ವಾ, ಅಲ್ಲಿ ಸ್ಟಾರ್ಟ್ ಮಾಡಿ ಕೇಳ್ಕೊಳ್ಳಿ. ಯಾಕೆಂದರೆ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಸಹ ನಿಮಗೆ ಅಲ್ಲಿ ಹೇಳ್ತಾ ಇದ್ದೀನಿ ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ. ಯಾವುದು ಅಂದರೆ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ನೂತನ ಹಾಗೆ ಮೊದಲ ಅಂತ ವರ್ಡ್ ಮೆನ್ಷನ್ ಮಾಡ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಮೊದಲ ಮಹಿಳಾ ರಾಯಭಾರಿ ಯಾರು ಅಂತ ಕೇಳಿದ್ರೆ ಇದೇ ಹರ್ಮನ್ ಪ್ರೀತ್ ಕೌರ್ ಅವರು ಅಂತ ಹೇಳ್ತೀವಿ. ಯಾವ ಒಂದು ತಂಡದ ನಾಯಕಿ ಆಗಿದ್ದಾರೆ? ಮುಂಬೈ ಇಂಡಿಯನ್ಸ್ ತಂಡದ ನಾಯಕಿಯೂ ಸಹ ಆಗಿದ್ದಾರೆ. ಹಾಗೆ ನಮ್ಮ ಇಂಡಿಯನ್ ಮಹಿಳಾ ತಂಡದ ನಾಯಕಿಯೂ ಸಹ ಯಾರು ಅಂತಂದ್ರೆ ಇದೇ ಹರ್ಮನ್ ಪ್ರೀತ್ ಕೌರ್ ಅವರು ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ನಾಗ್ಪುರ್ ವಿಶ್ವವಿದ್ಯಾಲಯ ರೀ. ಯಾವುದು? ನಾಗ್ಪುರ್ ವಿಶ್ವವಿದ್ಯಾಲಯ. ಈ ಒಂದು ನಾಗ್ಪುರ್ ವಿಶ್ವವಿದ್ಯಾಲಯದ ಮೊದಲ ವೈಸ್ ಚಾನ್ಸಲರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಹೇಳ್ಬೋದಾ? ಯಾರು? ಮನಾಲಿ ಅಂತ ಹೇಳ್ತೀವಿ ಸರ್. ಅವ್ರ ಹೆಸರು ಏನಿದೆ ಅಂದ್ರೆ ಮನಾಲಿ ಅಂತ ಇದೆ ಸರಿನಾ. ಆ ಒಬ್ಬ ಮಹಿಳೆ ಏನಿದಾರಲ್ವಾ, ಮೊದಲ ಬಾರಿಗೆ ನಾಗ್ಪುರ ಯೂನಿವರ್ಸಿಟಿಯ ಮೊದಲ ವೈಸ್ ಚಾನ್ಸಲರ್ ಆಗಿದ್ದಾರೆ ಸರಿನಾ. ಸೊ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಸಹ ನಾನು ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಹೇಳಿದೆ, ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಹೇಳಿದೆ ಸರಿನಾ. ಸೊ ಯಾರು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳ್ತಾ ಇಲ್ಲಲ್ವಾ, ಅಲ್ಲಿ ಕೇಳ್ಕೊಳ್ಳಿ. ಏನು ನಿಮ್ಮ ಟೈಮ್ ವೇಸ್ಟ್ ಆಗಲ್ಲ. 15 ನಿಮಿಷದಲ್ಲಿ ನಿಮಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಸಹ 30 ಪ್ರಶ್ನೆಗಳು ಕವರ್ ಮಾಡ್ತಾ ಕೊಡ್ತಾ ಇದ್ದೀನಿ ಅಲ್ಲಿ ಸರಿನಾ. ಸೊ ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ. ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆ, ಸ್ಕ್ರೀನ್ಶಾಟ್ ತೆಗೆದು ಹೇಳ್ತೇನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಇನ್ನೊಂದೇನು ಅಂತಂದ್ರೆ ಇವರ ವಿರುದ್ಧ ಆಡಿರ್ತಕ್ಕಂತಹ ಒಂದು ತಂಡ ಯಾವುದು? ಮುಂಬೈ ಗೆದ್ರು ಅಂತ ಓಕೆ, ಬಟ್ ಇವರು ಯಾರ ವಿರುದ್ಧ ಗೆದ್ರು? ಯಾರ ವಿರುದ್ಧ ಅಂತಂದ್ರೆ ಈ ದೆಹಲಿ ಕ್ಯಾಪಿಟಲ್ಸ್ ಮಹಿಳೆಯರ ಜೊತೆ. ಮೀನ್ಸ್ ಆ ದೆಹಲಿ ಕ್ಯಾಪಿಟಲ್ಸ್ನ ತಂಡದ ನಾಯಕಿ ಯಾರು? ಮೆಗ್ ಲ್ಯಾನಿಂಗ್ ಅಂತ ಹೇಳ್ತೀವಿ ಸರ್. ಮೆಗ್ ಲ್ಯಾನಿಂಗ್ ಎಷ್ಟು ದುರಾದೃಷ್ಟ ಅಂತಂದ್ರೆ ಇವರಿಗೆ, ಅನ್ಲಕ್ಕಿ ಅಂತಂದ್ರೆ ಫಸ್ಟ್ ಸೀಸನ್ ಸಹ ಇವರು ಫೈನಲಿಸ್ಟ್ ಆಗಿದ್ದಾರೆ. ಯಾರು? ಮೆಗ್ ಲ್ಯಾನಿಂಗ್ ತಂಡದ ಒಂದು ದೆಹಲಿ ಕ್ಯಾಪಿಟಲ್ಸ್. ಸೆಕೆಂಡ್ ಸೀಸನ್ ಸಹ ಇದೇ DC ಅವರು ಇದ್ದಾರೆ. ಅಂಡ್ ದೆನ್ ಥರ್ಡ್ ಸೀಸನ್ ಕೂಡ ಇದೇ DC ಅವರು ಫೈನಲಿಸ್ಟ್ ಆಗಿದ್ದಾರೆ. ಫಸ್ಟ್ ಫೈನಲಿಸ್ಟ್ ಇವರೇ, ಬಟ್ ಹೇಗೆ ಅಂತಂದ್ರೆ ಫೈನಲ್ ಅಲ್ಲಿ ಸೋತಿದ್ದಾರೆ ಇವರು ಹೋಗಿ. ಬಟ್ ಈ ದೆಹಲಿ ತಂಡ ಏನು ಮಾಡಿದೆ, ಇವಾಗ ಈ ಮೆಗ್ ಲ್ಯಾನಿಂಗ್ ಅವ್ರನ್ನ ರಿಲೀಸ್ ಮಾಡಿದೆ ಮೊನ್ನೆ. ಓಕೆ, ಇವಾಗ ಬೇರೆ ತಂಡ ಇವರಿಗೆ ಖರೀದಿ ಮಾಡಿದೆ. ಯಾರನ್ನ? ಮೆಗ್ ಲ್ಯಾನಿಂಗ್ ಅವರನ್ನ. ಓಕೆ, ಇವು ಸಹ ನಿಮ್ಗೆ ಗೊತ್ತಿಲ್ಲ. ಆ್ಯಂಡ್ ದೆನ್ ಸೆಕೆಂಡ್ ಸೀಸನ್ ಗೆದ್ದಿರ್ತಕ್ಕಂಥವ್ರು ಯಾರು? ನಮ್ಮ RCB ಅಂತ ಹೇಳ್ತೀವಿ. ಯಾರ ಒಂದು ನೇತೃತ್ವದ ಅಡಿಯಲ್ಲಿ? ಸ್ಮೃತಿ ಮಂದಾನ ಅವರ ನೇತೃತ್ವದ ಅಡಿಯಲ್ಲಿ ಅಂತ ಹೇಳ್ತೀವಿ ಸರ್. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನಮ್ಮ ಎಲಿಸ್ ಪೇರಿಯು ಸಹ ನಿಮ್ಗೆ ಗೊತ್ತಿರ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗದಿದ್ದರೂ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾದರೆ ಈ ಕಣ್ಣಿನ ದೋಷವೆಂದು ಏನೆಂದು ಕರೆಯುತ್ತೇವೆ? ಇದನ್ನು ನಾವು ಏನಂತ ಕರಿತೀವಿ? ಮಯೋಪಿಯಾ ಅಂತ ಕರಿತೀವಿ. ಮಯೋಪಿಯಾ. ಸೊ ಹಾಗಾದ್ರೆ ಸರ್ ಮಯೋಪಿಯಾ ಅನ್ನೋದು ಆನ್ಸರ್ ಅಲ್ಲಿ ಕೊಟ್ಟಿಲ್ಲ, ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಂತ ಹೇಳ್ತೀವಿ ಅಂದ್ರೆ ಸಮೀಪ ದೃಷ್ಟಿ ದೋಷ ಅಂತ ಹೇಳ್ತೀವಿ ಸರಿನಾ. ಸೊ ಸಮೀಪ ದೃಷ್ಟಿ ದೋಷ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಬೇರೆ ಭಾಷೆಯಲ್ಲಿ ಹೇಳೋದಾದ್ರೆ ಮಯೋಪಿಯಾ ಅಂತ ಹೇಳ್ತೀವಿ. ಹಾಗೆ ಸಮೀಪದ ಕಾಣುತ್ತೆ, ದೂರದ ಕಾಣುತ್ತೆ, ಬಟ್ ಸಮೀಪದ ಕಾಣಲ್ಲ. ಓಕೆ, ಇವಾಗ ಏಜ್ಡ್ ಆಗಿರುತ್ತಲ್ವಾ, ಸೊ ಮೀನ್ಸ್ ಒಂದು 40-50 ವರ್ಷದ ಅಂಕಲ್ ಅಂಟಿ ಇರ್ತಾರಲ್ವಾ, ಸೊ ಅವರಿಗೆ ಯಾವ್ದು ಬರುತ್ತೆ? ಅವರಿಗೆ ಚಶ್ಮಾ ಇರುತ್ತಲ್ವಾ. ಸೊ ಆ ಒಂದು ಚಶ್ಮಾ ಹೇಗಿರುತ್ತೆ? ಅದು ಹೈಪರ್ ಮೆಟ್ರೋಪಿ ಆಗಿರುತ್ತೆ. ಮೀನ್ಸ್ ಅವರಿಗೆ ದೂರದೆಲ್ಲವೂ ಸಹ ಇದ್ರೆ ಫುಲ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಮಸ್ತ್ ಕಾಣ್ತಿರ್ತವೆ, ಚಂದ್ರ ಎಲ್ಲ ಸಕ್ಕತ್ತಾಗಿ ಕಾಣ್ತಿರ್ತಾನೆ. ಓಕೆ, ಸೊ ದೂರದಲ್ಲಿ ಇರ್ತಕ್ಕಂಥ ಯಾವುದೋ ಬೋರ್ಡ್ ಸಹ ಓದ್ತಿರ್ತಾರೆ ಅವರು, ಬಟ್ ಮುಂದೆ ಇರ್ತಕ್ಕಂಥ ಈ ತಟ್ಟೆಲಿರ್ತಕ್ಕಂತಹ ಹರಳುಗಳು ಕಾಣಿಸಲ್ಲ ಅವರಿಗೆ ಸರಿನಾ. ಸೊ ಹರಳುಗಳು ಅಂತ ಹೇಳ್ತೀವಿ ಸರಿನಾ. ಸೊ ಸ್ಟೋನ್ಗಳು ಕಾಣಲ್ಲ ಅವ್ರಿಗೆ ಏನಿರುತ್ತೆ? ಹೈಪರ್ ಮೆಟ್ರೋಪಿ ಇರುತ್ತೆ. ಮೀನ್ಸ್ ಅವರಿಗೆ ದೂರದೃಷ್ಟಿ ದೋಷ ಇರುತ್ತೆ ಸರಿನಾ. ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ನೀವು ಓದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಟರ್ಕಿ ಯಾವ ದೇಶಗಳ ನಡುವೆ ಯುದ್ಧ ಕೈದಿಗಳ ಮತ್ತು ಬಂಧಿತರ ವಿನಿಮಯದಲ್ಲಿ ಮಧ್ಯಸ್ಥಿಕೆ ವಹಿಸಿದೆ ಸರ್ನಾ. ಸೊ ಯಾವ ದೇಶದ ಮಧ್ಯ ಜಗಳ ಇದೆ? ಮೊದಲು ಇಸ್ರೇಲ್ ಇರಾನ್ ಇವ್ರ ಮಧ್ಯೆ ಯಾರೇ ಹೋದ್ರು ಸಹ ಅವರೇ ಇದ್ರೇನೋ ಪುಡಿ ಹಾಕ್ತಾರೆ ಸರ್ನಾ. ಬಟ್ ಇಲ್ಲಿ ಹೋಗೋಕ್ಕೆ ಧೈರ್ಯ ಮಾಡೋರು ಯಾರು ಅಂದರೆ ಒಂದೇ ಒಂದು ದೇಶ. ಯಾವುದು? ಈ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತೀವಿ. ಈ US ಏನಿದೆ ಅಲ್ವಾ, ಸೊ ಇವ್ರ ಮಧ್ಯೆ ಸ್ವಲ್ಪ ಜಾಸ್ತಿ ಓಕೆನಪ್ಪ, ರಾಜಿ ಮಾಡಿಸ್ತೀನಿ ಬಾ ನಿಮಗೆ ಇಬ್ಬರಿಗೆ ಅಂತ ಕರೀತದೆ. ಯಾವುದು? USA. ಓಕೆ, ಅಂದರೆ ರಷ್ಯಾ ಯುಕ್ರೇನ್ ಮಧ್ಯೆ ಯಾಕ್ರಿ USA ಹೋಗುತ್ತೆ? ಸೊ ಅದು ಹೋಗಲ್ಲ, ಟರ್ಕಿ ಹೋಗ್ಬೋದಾ? ಆ್ಯಂಡ್ ದೆನ್ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ. ಸೊ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾದ ಮಧ್ಯೆ ಹೋಗಿರ್ತಕ್ಕಂಥ ದೇಶ, ಅಷ್ಟು ಡೇರಿಂಗ್ ಮಾಡಿರ್ತಕ್ಕಂಥ ದೇಶವೂ ಸಹ ಅಗೇನ್ USA ಅಂತಲೇ ಹೇಳ್ತೀವಿ ಸರಿನಾ. ಸೊ ದ ಬಿಗ್ ಬ್ರದರ್ ಆಫ್ ವರ್ಲ್ಡ್ ಅಂತ ಹೇಳ್ಬೋದು. ಯಾವುದು? USA. ಆ್ಯಂಡ್ ದೆನ್ ನೆಕ್ಸ್ಟ್ ಸಿರಿಯಾ ಟರ್ಕಿ. ಸೊ ಈ ಒಂದು ಸಿರಿಯಾ ಟರ್ಕಿ ಏನಿದೆ ಅಲ್ವಾ, ಸೊ ಸಿರಿಯಾ ಟರ್ಕಿ
ಇದೇ ಜಗಳ ಆಡ್ತಿದ್ದಾವಂತೆ. ಸೊ ಅದಕ್ಕೆ ಬಿಡಿಸೋಕೆ ಹೋಗಿರೋದು ಸಹ ಇವರೇ ಅಂತೆ. ಹೇಗಾಗುತ್ತೆ? ಆಗಲ್ಲ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, ಈ ರಷ್ಯಾ ಮತ್ತು ಯುಕ್ರೇನ್ನ ಯುದ್ಧ ಕೈದಿಗಳ ವಿನಿಮಯ ಮಧ್ಯಸ್ಥಿಕೆ ವಹಿಸಿರೋ ಒಂದು ದೇಶ ಯಾವುದು ಅಂದರೆ ಈ ಒಂದು ಟರ್ಕಿ ಅಂತ ಹೇಳ್ತೀವಿ. ಈ ಟರ್ಕಿನ ನಾವೇನಂತ ಹೇಳ್ತೀವಿ? ಈ ಯುರೋಪಿನ ರೋಗಗ್ರಸ್ತ ದೇಶ ಅಂತ ಹೇಳ್ತೀವಿ. ಸರ್, ನಾವು ಯುರೋಪಿನ ರೋಗಗ್ರಸ್ತ ಅಂತ ನಾವು ಯಾವುದನ್ನ ಕರಿತೀವಿ ಅಂತ ಕೇಳ್ತೇನೆ. ಅವಾಗ ನಾವು ಹೇಳಬೇಕಾಗುತ್ತೆ ಇದೇ ಒಂದು ಟರ್ಕಿ ಅಂತ. ಹಾಗಾದರೆ ಯುರೋಪಿನ ಆಟದ ಮೈದಾನ ಯಾವುದು ಅಂತ ಕೇಳ್ತಾನೆ, ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಬೇಕಾಗುತ್ತೆ. ಓಕೆ, ಎರಡು ಸಹ ನೆನ್ಪಿಟ್ಕೊಳ್ಳಿ, ಎರಡು ಸಹ ಇಂಪಾರ್ಟೆಂಟ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು E0 FIR ಪೈಲಟ್ ಯೋಜನೆಯನ್ನು ಎಲ್ಲಿ ಪ್ರಾರಂಭಿಸಿದ್ದಾರೆ? ದೆಹಲಿಯಲ್ಲಿ ಪ್ರಾರಂಭಿಸಿದ್ದಾರೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹರಿಯಾಣದ ಮಾನೇಸರ್ನಲ್ಲಿ ಸ್ವಚ್ಛತಾ ಹಿ ಸೇವಾ ಪಕ್ವಾಡ ಅಭಿಯಾನವನ್ನು ಯಾರು ಉದ್ಘಾಟಿಸಿದರು ಅಂತ ಕೇಳಿದ್ದೇನೆ. ಸರ್ನ ಇದನ್ನು ಉದ್ಘಾಟನೆ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ಆ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಈ ನಯಾಬ್ ಸಿಂಗ್ ಸೈನಿ ಅವರು ಅಂತ ಹೇಳ್ತೀವಿ. ಸರ್ನ ಯಾರು? ನಯಾಬ್ ಸಿಂಗ್ ಸೈನಿ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೆಲಸ ಶೂನ್ಯ ಯಾವಾಗ ಆಗಿರುತ್ತೆ? ಡಿಸ್ಪ್ಲೇಸ್ಮೆಂಟ್ ಏನಾದರೂ ಶೂನ್ಯವಾಗಿತ್ತಾ? ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ಸ್ 0 ಆಗಿತ್ತಾ? ಸೊ ಆವಾಗ ವರ್ಕ್ ಈಕ್ವಲ್ಸು ಸಹ 0 ಆಗುತ್ತೆ. ಸರಿನಾ? ಸೊ ಇದು 0 ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಕೆಲಸ ಏನಿರುತ್ತೆ ಅಲ್ವಾ, ಅದು ಶೂನ್ಯ ಆಗಿರುತ್ತೆ. ಓಕೆ, ಸೊ ಇದು ಗೊತ್ತಿರಲಿ, ನಿಮಗೆ ಕೇಳ್ಬೋದು. ಸೊ ಈ ಒಂದು ಪಾಯಿಂಟ್, ಇಲ್ಲಿಂದ ಇಲ್ಲಿ ಹೋಗ್ತಾನೆ ಮೊದಲ ಒಬ್ಬ ವ್ಯಕ್ತಿ. ಓಕೆ, ಎಕ್ಸ್ ಅನ್ನೋ ವ್ಯಕ್ತಿ ಇರ್ತಾನೆ ಅಲ್ವಾ, ಇಲ್ಲಿಂದ ಇಲ್ಲಿ ಹೋಗ್ತಾನೆ, ಇಲ್ಲಿಂದ ಇಲ್ಲಿ ಹೋಗ್ತಾನೆ, ಇಲ್ಲಿಂದ ಇಲ್ಲಿ ಹೋಗ್ತಾನೆ, ಇಲ್ಲಿಂದ ಇಲ್ಲಿ ಹೋಗ್ತಾನೆ. ಸೊ ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟು ದೂರ ಆಯಿತು? ಸರ್ನಾ 5 ಮೀಟರ್, 2 ಮೀಟರ್, 2 ಮೀಟರ್. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟು ದೂರ ಆಯಿತು ಅಂತ ಹೇಳ್ಬೋದಾ? ಯಾರಾದರೂ ಕಮೆಂಟ್ ಮಾಡ್ಬೋದಾ? ಕ್ವಶನ್ ಇದಕ್ಕೆ ಆನ್ಸರ್ ಹೇಳ್ಬೋದಾ? ಒಂದು ನಿಮಿಷದಲ್ಲಿ ನಿಮ್ದು ಏನಾದರೂ ಆನ್ಸರ್ 5, 10, 14, 14 ಅಂತ ಏನಾದರೂ ಬಂತ, ಕಂಪ್ಲೀಟ್ಲಿ ರಾಂಗ್. ಈ ಟಾಪಿಕನ್ನು ಕ್ಲೀನಾಗಿ ಮತ್ತೊಮ್ಮೆ ಓದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಏನಿದೆ ಅಲ್ವಾ, ಅದು ನಿಮಗೆ 0ನೇ ಆಗಿರುತ್ತೆ. ಯಾಕೆಂದರೆ ಎಕ್ಸಿಂದ ಈ ಒಂದು ಪಾಯಿಂಟಿಂದನೇ ಸ್ಟಾರ್ಟ್ ಮಾಡಿದ್ದಾನಲ್ವಾ, ರಿಟರ್ನ್ ಅಲ್ಲಿಗೆ ಬಂದಾಗ ವರ್ಕ್ 0 ರೀ. ಆ್ಯಸ್ ಪರ್ ಫಿಸಿಕ್ಸ್ ಪ್ರಕಾರ ಆ ಒಂದು ವರ್ಕ್ ಏನಿದೆ ಅಲ್ಲ, ಕಂಪ್ಲೀಟ್ಲಿ 0. ಆತ ನೀನು ರಿಟರ್ನ್ ಇದ್ದ ಸ್ಥಳಕ್ಕೆ ಬರಬಾರ್ದು ರೀ. ಓಕೆ, ನೀನು ಡೈಲಿ ಎಷ್ಟಾದರೂ ಕೆಲಸ ಮಾಡಿದ್ರು ನೀನು ಮನೆಗೆ ಬರಬೇಡ ಅಂತ ಹೇಳ್ತದೆ ಅದು. ಯಾವುದು? ಈ ಒಂದು ಡಿಸ್ಪ್ಲೇಸ್ಮೆಂಟ್ ಅನ್ನೋ ಒಂದು ನಿಯಮ. ಓಕೆ, ಸೊ ಈ ಒಂದು ಡಿಸ್ಪ್ಲೇಸ್ಮೆಂಟ್ ಏನಂತ ಹೇಳುತ್ತೆ ಅಂದರೆ ಕೆಲಸ ಶೂನ್ಯ ಅಂತ ಹೇಳುತ್ತೆ. ಮೀನ್ಸ್ ಈ ಡಿಸ್ಪ್ಲೇಸ್ಮೆಂಟ್ ಏನಾದರೂ ಶೂನ್ಯ ಇದ್ದರೆ ಈ ಕೆಲಸವೂ ಸಹ ಶೂನ್ಯವಾಗುತ್ತೆ ಅಂತ ಹೇಳುತ್ತೆ. ಓಕೆ, ಬಟ್ ನಿಮಗೆ ಈ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ರೆ 5, 2, 7, 7, 2, 7, 5 ಎಷ್ಟಾಗುತ್ತೆ? 12. ಆ್ಯಂಡ್ ದೆನ್ ಮತ್ತೆ 2, 14. ಇದು ನೀವು ಡಿಸ್ಟೆನ್ಸ್ ಅಂತ ಕೇಳಿದ್ರೆ 14 ಅಂತ ಹೇಳಿ. ಬಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದ್ರೆ ಅಲ್ಲಿ ನಿಮಗೆ 14 ಆಗಲ್ಲ, ಯಾಕಂದರೆ 0ನೇ ಆಗುತ್ತೆ. ಸರಿನಾ? ಡಿಸ್ಪ್ಲೇಸ್ಮೆಂಟ್ ಹೇಗೆ? ಓಕೆ, ಇಲ್ಲಿ 5, 2, 7 ಮತ್ತೆ ಇಲ್ಲೊಂದು 5 ಅಂತಂದರೆ ನೀವು ಅವಾಗ 12 ಅಂತ ಹೇಳ್ಬೋದು. ಓಕೆ, ಬಟ್ ಇಲ್ಲಿ ಪಾಯಿಂಟ್ ಇದು ಇದೆ, ಎಂಡಿಂಗ್ ಪಾಯಿಂಟ್ ಇದು ಇದೆ. ಸರಿನಾ? ಸೊ ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಇಲ್ಲಿ ರಿಮೈನಿಂಗ್ ಆಪ್ಷನ್ ಎಲ್ಲವೂ ಸಹ ರಾಂಗ್ ಆಗುತ್ತೆ. ವಸ್ತುವಿನ ವೇಗ ಹೆಚ್ಚಾದಾಗ ಕೆಲಸ ಶೂನ್ಯವಾಗುತ್ತೆ. ಇಲ್ಲ, ಇನ್ನೂ ಹೆಚ್ಚಾಗುತ್ತೆ. ಆ್ಯಂಡ್ ದೆನ್ ಸಮಯ ಶೂನ್ಯವಾಗಿದ್ದಾಗ ಅಲ್ಲ. ಆ್ಯಂಡ್ ದೆನ್ ಬಲವು ತುಂಬ ದೊಡ್ಡದಾಗಿದ್ದಾಗ ಅದು ಸಹ ಅಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂಡಾಶಯದಿಂದ ಗರ್ಭಾಶಯಕ್ಕೆ ಅಂಡಾಣು ಹೇಗೆ ವರ್ಗಾವಣೆ ಆಗುತ್ತದೆ ಅಂತ ಕೇಳಿದ್ದೇನೆ. ಸರ್ನ ಏನಿಲ್ಲ, ಫ್ಯಾಲೋಪಿಯನ್ ಟ್ಯೂಬ್ ಮೂಲಕ ಅದು ವರ್ಗಾವಣೆ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ? ಈ ಸರ್ಜರಿ ಮಾಡ್ತಾರಲ್ವಾ, ಮೀನ್ಸ್ ಅದು ಮಕ್ಕಳಾಗಬಾರ್ದು ಅಂತ ಆಪರೇಷನ್ ಮಾಡ್ತಾರಲ್ವಾ, ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಈ ಫ್ಯಾಲೋಪಿಯನ್ ಟ್ಯೂಬ್ನ 2 ಸಾರಿ ಮೀನ್ಸ್ ಅದನ್ನು ಮಧ್ಯ ಕತ್ತರಿಸಿ ಅದಕ್ಕೆ ಗಂಟು ಹಾಕಿಬಿಡ್ತಾರೆ ಅಷ್ಟೇ. ಸರ್ನ ಒಂದು ನಾಟ್ ಹಾಕಿಬಿಡ್ತಾರೆ. ಸೊ ನಾಟ್ ಹಾಕಿದಾಗ ಅದು ಹೇಗೆ ಅದು ವರ್ಗಾವಣೆ ಆಗೋದೇ ಇಲ್ಲ. ಸರ್ನ ಸೊ ಅವಾಗ ನೆಕ್ಸ್ಟ್ ಸಂತಾನೋತ್ಪತ್ತಿ ಆಗಲ್ಲ ಅಂತ ಒಂದು ಕಾರಣದಿಂದ ಈ ಒಂದು ಫ್ಯಾಲೋಪಿಯನ್ ಟ್ಯೂಬನ್ನು ಅವರು ಗಂಟು ಹಾಕ್ತಾರೆ. ಸರ್ನ ಕೇಳ್ಬೋದು ನಿಮಗೆ, ಅದನ್ನು ಕತ್ತರಿಸಿ ತೆಗಿತಾರ, ಕಂಪ್ಲೀಟಾಗಿ ಹೊರಗೆ ತೆಗಿತಾರ. ಓಕೆ, ಗರ್ಭಕೋಶವನ್ನೇ ಇವಾಗ ಇತ್ತೀಚೆಗೆ ಹೇಗೆ ಅಂತಂದರೆ ಗರ್ಭಕೋಶವನ್ನೇ ತೆಗಿತಾ ಇರೋದು ಸಾಕಷ್ಟಾಗಿದೆ. ಬಟ್ ಹೇಗೆ ಅಂತಂದರೆ ನಾರ್ಮಲ್ ಮಾಡೋದೇನು ಅಂದರೆ ಫ್ಯಾಲೋಪಿಯನ್ ಟ್ಯೂಬ್ನ ಕಟ್ ಮಾಡಿ ಅಲ್ಲೇ ಗಂಟು ಹಾಕ್ತಾರೆ. ಸರ್, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗರಿಷ್ಠ ಜೇನುತುಪ್ಪ ಉತ್ಪಾದನೆಗೆ ಉತ್ತಮ ಅಭ್ಯಾಸ ಯಾವುದು? ಸರ್ನ ಗರಿಷ್ಠ ಜೇನುತುಪ್ಪ ಆಗಬೇಕಂದ್ರೆ ಏನು ಮಾಡಬೇಕು? ಏನಿಲ್ಲ, ಅದಕ್ಕೆ ಹೊಡೆದು ತಿನ್ನಬೇಕು. ಇಲ್ಲ, ಹೂ ಬಿಡುವ ಸಸ್ಯಗಳು ಬಳಿ ಜೇನುಗೂಡುಗಳನ್ನು ಇಡಬೇಕು. ಸರ್ನ ಈ ಒಂದು ಹೂವಿನ ಒಂದು ತೋಟ ಇರುತ್ತಲ್ವ, ಅಲ್ಲಿ ನೀವು ಈ ಒಂದು ಜೇನುಗೂಡುಗಳನ್ನು ನೀವು ಒಯ್ದಿಡಬೇಕು. ಸೊ ಅವಾಗ ಜಾಸ್ತಿ ಮಕರಂದವನ್ನು ಹೀರ್ಕೊಂಡ್ಬರುತ್ತೆ. ಸೊ ಮಕರಂದವನ್ನು ಹೀರ್ಕೊಂಡ್ಬಂದು ಅದು ಜಾಸ್ತಿ ತುಪ್ಪವನ್ನು ಮಾಡುತ್ತೆ. ಸರ್ನ ಅವಾಗ ನಮಗೆ ಲಾಭ ಆಗುತ್ತೆ, ಅದು ಸಹ ತಿಂದು ಆರಾಮಾಗಿರುತ್ತೆ ಅಷ್ಟೇ. ಸೊ ಈ ಒಂದು ಜೇನುತುಪ್ಪದ ಮೇಲೆ ಏನೋ ಸ್ವಲ್ಪ ಲೈಕ್ ಆಗಿದೆ ಅನಿಸುತ್ತೆ. ಕ್ವಶನ್ ಪೇಪರ್ ತೆಗೆಯೋನಿಗೆ ಒಂದು 2-3 ಶಿಫ್ಟಲ್ಲಿ ಜೇನುತುಪ್ಪದ ಬಗ್ಗೆ ಮೀನ್ಸ್ ಕೇಳ್ತಾ ಇದ್ದಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಸ್ಯಗಳ ಎತ್ತರವನ್ನು ಹೆಚ್ಚಿಸಲು ಯಾವ ಹಾರ್ಮೋನ್ ಕಾರಣವಾಗಿದೆ? ಸರ್ನ ಸಸ್ಯಗಳ ಎತ್ತರವನ್ನು ಹೆಚ್ಚಿಸಲು ಈ ಒಂದು ಆಕ್ಸಿನ್ ಅಂತ ಹೇಳ್ತೀವಿ. ಸರ್ನ ಯಾವುದು? ಆಕ್ಸಿನ್ ಆಪ್ಷನಲ್ಲಿ ಇಲ್ಲ. ಸೊ ಅದಕ್ಕೆ ಆನ್ಸರ್ ಯಾವುದು ಅಂದರೆ ಆಕ್ಸಿನ್ ಅಂತ ಹೇಳ್ತೀವಿ. ಹಾಗೆ ಈ ಒಂದು ಸಸ್ಯಗಳ ಅಗಲವನ್ನು ಹೆಚ್ಚಿಸಲು, ಓಕೆ, ಉದ್ದ ಬೆಳೀತಿರಲ್ವಾ, ಉದ್ದವನ್ನು ಹೆಚ್ಚಿಸೋದು ಯಾವುದು ಅಂತಂದರೆ ಈ ಒಂದು ಆಕ್ಸಿನ್ ಅಂತ ಹೇಳ್ತೀವಿ. ಬಟ್ ಅಗಲವನ್ನು ಹೆಚ್ಚಿಸೋದು ಯಾವುದು ಅಂದರೆ ಗಿಬ್ಬರ್ಲಿನ್ ಅಂತ ಹೇಳ್ತೀವಿ. ಓಕೆ, ಯಾವುದು? ಗಿಬ್ಬರ್ಲಿನ್ ಅಂತ ಹೇಳ್ತೀವಿ. ಸರ್ನ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇಲ್ಲಿದೆ ನೋಡಿ, ಸಸ್ಯದ ಕಾಂಡದ ಉದ್ದಕ್ಕೆ ಅಲ್ಲ, ಇದು ಅಗಲಕ್ಕೆ. ಓಕೆ, ಇದು ಗಿಬ್ಬರ್ಲಿನ್ ಪ್ರಮುಖ ಹಾರ್ಮೋನ್ ಕಾರಣ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಸೂತ್ರವೇನು? ಯಾವುದು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ. ಸರ್ನ ಯಾವುದು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, CaOCl2 ಅಂತ ಹೇಳ್ತೀವಿ. ಸರ್ನ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ. ಸರ್ನ ಸೊ ಇದಕ್ಕೆ ಯಾವ್ದು ಆನ್ಸರ್ ಆಗುತ್ತೆ? ಓಕೆ, ಇಲ್ಲಿ ಯಾವುದೂ ಇಲ್ಲ. ಸೊ ಯಾವುದಿಲ್ಲ. ಸೊ ಇದಕ್ಕೆ ಆನ್ಸರ್ ಇದಾಗುತ್ತೆ. ಓಕೆ, ಬ್ಲೀಚಿಂಗ್ ಪೌಡರ್ನ ಒಂದು ರಾಸಾಯನಿಕ ಸೂತ್ರ ಯಾವುದು ಅಂದರೆ CaOCl2 ಅಂತ ಹೇಳ್ತೀವಿ. ಓಕೆ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ. ಆ್ಯಂಡ್ ಹೈಪೋಕ್ಲೋರೈಡ್ ಅಂತ ಸಹ ಸಮ್ ಕಡೆ ಮೆನ್ಷನ್ ಮಾಡಿರ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇದನ್ನು ನೋಡ್ಕೊಳ್ಳಿ ಒಂದು ಸ್ವಲ್ಪ. ನೆಕ್ಸ್ಟ್ ಪ್ರಶ್ನೆ, ಇಂಗಾಲವು ಯಾವ ಗುಣವು
ಇಷ್ಟೊಂದು ಐಸೋಮರ್ಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ ಸರ್ನ. ಈ ಕ್ವಶನ್ ಸಹ ನಾವು ಡಿಸ್ಕಷನ್ ಮಾಡಿಲ್ವಾ? ಈ ಕ್ವಶನ್ ಸಹ ಆಲ್ರೆಡಿ ಒಂದ್ಸರಿ ಕೇಳಿಲ್ವಾ ಒಂದು ಶಿಫ್ಟಲ್ಲಿ? ಯಾವುದು ಕ್ಯಾಟನೇಷನ್ ಅಂತ ಹೇಳ್ತೀವಿ ಸರ್ನ. ಈ ಒಂದು ಕ್ಯಾಟನೇಷನ್ ಪ್ರಕ್ರಿಯೆಯಿಂದ ಈ ಇಂಗಾಲ ಏನಿದೆ ಅಲ್ವಾ, ಅತಿ ಹೆಚ್ಚು ಐಸೋಮರ್ಗಳನ್ನು ರೂಪಿಸಲು ಸಹಾಯ ಮಾಡ್ತದೆ. ಯಾವುದು? ಈ ಒಂದು ಕ್ಯಾಟನೇಷನ್ ಅಂತ ಹೇಳ್ತೀವಿ ಸರ್ನ. ಯಾವುದು? ಈ ಒಂದು ಇಂಗಾಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ಧರಿಸಲು ಫ್ಲೆಮಿಂಗ್ ಅವರ ಬಲಗೈ ನಿಯಮವನ್ನು ಬಳಸಲಾಗುತ್ತದೆ? ಯಾವುದು? ಈ ಒಂದು ಪ್ರೇರಿತದ ಪ್ರವಾಹದ ದಿಕ್ಕನ್ನು ಕಂಡುಹಿಡಿಯಲು. ಓಕೆ, ಸೊ ಅದು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಇದನ್ನು ಸಹ ಸ್ವಲ್ಪ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬೋಮನ್ ಇರಾನಿ ಅವರ ಯಾವ ಕ್ಯಾನಸ್ ಚಲನಚಿತ್ರೋತ್ಸವದಲ್ಲಿ ತನ್ವಿ ಗ್ರೇಟ್ ಚಿತ್ರದ ವಿಶ್ವ ಪ್ರಥಮ ಪ್ರದರ್ಶನಕ್ಕಾಗಿ ರೆಡ್ ಕಾರ್ಪೆಟ್ ಮೇಲೆ ಪಾದಾರ್ಪಣೆ ಮಾಡಿದರು? ಎಷ್ಟನೇದು ಅಂತಂದರೆ 78ನೇ ಕ್ಯಾನಸ್ ಚಲನಚಿತ್ರೋತ್ಸವ ಅಂತ ಹೇಳ್ತೀವಿ ಸರ್ನ. ಸೊ ಕ್ಷಮಿಸಿ, ಈ ಆವೃತ್ತಿಯು ಸಹ ನಾನು ನಿಮ್ಗೆ ಹೇಳಿದ್ದೆ, ಯಾವ ಕ್ಲಾಸಲ್ಲಿ ಹೇಳಿದ್ದೆ ಅಂತ ಎಕ್ಸಾಕ್ಟ್ ನೆನಪಿಲ್ಲ ನನಗೆ. ನೀವು ಏನಾದರೂ ನನಗೆ ಕಂಟಿನ್ಯೂ ಆಗಿ ಫಾಲೋ ಮಾಡ್ತಾ ಬಂದಿದ್ರೆ ಅಂದರೆ, ಕಂಟಿನ್ಯೂ ಆಗಿ ಎಲ್ಲ ಕ್ಲಾಸ್ ಕೇಳ್ತಾ ಬಂದಿದ್ರೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಇದು 78ನೇ ಕ್ಯಾನಸ್ ಚಲನಚಿತ್ರೋತ್ಸವ ಅಂತ ಸರ್ನ. ಎಲ್ಲಿ ನಡೀತದೆ ಇದು ಹೇಳ್ಬೋದಾ? ಎಲ್ಲಿ ನಡೀತದೆ? ಫ್ರಾನ್ಸಲ್ಲಿ ನಡೀತದೆ ಸರ್ನ. ಒಂದು ಫ್ರಾನ್ಸ್ ದೇಶದಲ್ಲಿ ಈ ಒಂದು ಕ್ಯಾನಸ್ ಚಲನಚಿತ್ರೋತ್ಸವ ನಡೀತದೆ ಸರ್ನ. ಪ್ರತಿ ವರ್ಷ ನಡೀತದೆ ಇದು. ಇದು ಸಹ ನಿಮ್ಗೆ ಗೊತ್ತಿರಲಿ ಎಷ್ಟನೇ ಒಂದು ಆವೃತ್ತಿ ಆಗಿತ್ತು ಈ ವರ್ಷ ಅಂತಂದರೆ 78ನೇ ಆವೃತ್ತಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರಕ್ರಿಯೆಯಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಭಜನೆಯಿಂದ ಸಂಭವಿಸುತ್ತದೆ ಅಂತ ಹೇಳಿದ್ರೆ ಸರ್ನ. ಎಲ್ಲಿ ಅಂತಂದರೆ ಈ ಒಂದು ನೀಲಿ ಹಸಿರು ಪಾಚಿಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ವಿಭಜನೆಯಿಂದ ಸಂಭವಿಸುತ್ತದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇದನ್ನು ಸಹ ಸ್ವಲ್ಪ ಇನ್ಫಾರ್ಮೇಷನ್ ಇದೆ ನೋಡ್ಕೊಳ್ಳಿ. ಓಕೆ, ಎಕ್ಸ್ಪ್ಲನೇಷನ್ ಇದೆ, ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಚಿಪ್ಕೋ ಚಳುವಳಿಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಯಾವ ಹೇಳಿಕೆ ನಿಜವಾಗಿದೆ? ಇದು ಮರಗಳನ್ನು ಕಡಿಯಲು ಅನುಮತಿ ನೀಡಿದ ನಂತರ ಈ ಒಂದು ಚಿಪ್ಕೋ ಚಳುವಳಿ. ಚಿಪ್ಕೋ ಅಂತಂದರೆ ಹಗ್ ಮಾಡೋದು. ಓಕೆ, ಸೊ ಈ ಮೀನ್ಸ್ ಆ ಗಿಡಗಳನ್ನು ಹಗ್ ಮಾಡಿ ಅದನ್ನು ಮೀನ್ಸ್ ಅದಕ್ಕೆ ಕಡಿಬೇಕು ಅಂದರೆ ನೀವು ಮೊದಲು ನಮ್ಮನ್ನು ಕಡೀರಿ ಅಂತ ನಿಲ್ತಾರೆ ಅವರು ಸರ್ನ. ಯಾರು ಹೇಳ್ಬೋದಾ? ಯಾರು ವ್ಯಕ್ತಿ ಹೆಸರು? ಸುಂದರಲಾಲ್ ಬಹುಗುಣ ಅಲ್ವಾ? ಸೊ ನೆನ್ಪಿಟ್ಕೊಳ್ಳಿ, ಯಾವಾಗ ಇದು ಚಿಪ್ಕೋ ಚಳವಳಿ ಆಗಿದ್ದು? ಚಿಪ್ಕೋ ಚಳವಳಿ ಆಗಿರೋದು 1973 ಅಂತ ಹೇಳಿದ್ವಿ. ಸೊ ಇದ್ರ ನಂತರವೇ ಏನು ಮಾಡ್ತಾರೆ ನಮ್ಮ ಕನ್ನಡಿಗರು? ಒಂದು ಕಾಪಿ ಮಾಡ್ಕೊಳ್ತಾರೆ ಹೆಸರನ್ನ. ಈ ಒಂದು ಚಿಪ್ಕೋನ ಹೋಗಿ ನಮ್ಮ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅಪ್ಪಿಕೋ ಅಂತ ಮಾಡ್ಕೊಳ್ತಾರೆ ಹೆಸರನ್ನ. ಸೊ ಅದನ್ನು ಸಹ ದ ಗ್ರೇಟ್ ಇನಿಷಿಯೇಟಿವ್ ಎಲ್ಲಿ ಅಂತಾರೆ? ನಮ್ಮ ಉತ್ತರ ಕನ್ನಡದಲ್ಲಿ ಮಾಡ್ತಾರೆ ಹೆಸರನ್ನ. ಎಲ್ಲಿ? ಉತ್ತರ ಕನ್ನಡದಲ್ಲಿ ಮಾಡ್ತಾರೆ ಹೆಸರನ್ನ. ಯಾವುದನ್ನ? ಈ ಒಂದು ಅಪ್ಪಿಕೋ ಚಳವಳಿಯನ್ನು. ಅಪ್ಪಿಕೋ ಚಳವಳಿ ಯಾವಾಗ ಆಗುತ್ತೆ? ಸೊ ನೆಕ್ಸ್ಟ್ ಇದು 73. ಇಲ್ಲಿ ಸಹ ಏನಾಗಿದೆ? ಒಂದು ಸ್ವಲ್ಪ ಸಿಮಿಲರ್ ಇದೆ ನೋಡಿ. 83 10 ವರ್ಷ ಸೇರಿಸ್ಬಿಡಿ. 1983ರಲ್ಲಿ ಅಪ್ಪಿಕೋ ಚಳವಳಿ ಆಗಿದೆ. ಎಲ್ಲಿ? ನಮ್ಮ ಕರ್ನಾಟಕದಲ್ಲಿ. ಚಿಪ್ಕೋ ಚಳವಳಿ ಎಲ್ಲಿ ಆಗಿದೆ? ಇದು ಉತ್ತರಾಖಂಡದಲ್ಲಿ ಆಗಿದೆ ಅಂತ ಹೇಳ್ತೀವಿ ಸರ್. ಬಟ್ ಸರ್ ಅವಾಗ ಉತ್ತರಾಖಂಡದಲ್ಲಿ ಆಗಿತ್ತಾ ಅಥವಾ ಉತ್ತರ ಪ್ರದೇಶದಲ್ಲಿ ಆಗಿತ್ತಾ ಅಂತ ಕೇಳಿದ್ರೆ ಅವಾಗ ನೀವು ಹೇಳ್ಬೇಕಾಗುತ್ತೆ ಉತ್ತರ ಪ್ರದೇಶದಲ್ಲಿ ಆಗಿತ್ತು, ನಾರ್ತ್ ಉತ್ತರ ಪ್ರದೇಶದಲ್ಲಿ ಆಗಿತ್ತು ಅಂತ ಹೇಳ್ಬೇಕಾಗುತ್ತೆ. ಉತ್ತರ ಪ್ರದೇಶದ ಉತ್ತರ ಭಾಗದಲ್ಲಿ ಆಗಿತ್ತು ಅಂತ ನೀವು ಹೇಳ್ಬೇಕಾಗುತ್ತೆ. ಓಕೆ, ಯಾವುದು? ಈ ಒಂದು ಚಿಪ್ಕೋ ಚಳವಳಿ. ಸೊ ಅದಾದ ನಂತರ ಮುಂದೆ ಏನಾಗುತ್ತೆ? 2000 ಇಸ್ವಿಯಲ್ಲಿ ಅಲ್ವಾ? ಸೊ ಅವಾಗ ಈ ಒಂದು ಉತ್ತರಾಖಂಡ ರಾಜ್ಯ ರಚನೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ 70ರ ದಶಕ ಅಂತ ಕೊಟ್ಟಿದ್ದಾನೆ. ಓಕೆ, ದಶಕ ಅಂತಂದ್ರೆ ನಿಮ್ಗೆ 70 ಅಂತ ಹೇಳ್ಬೋದು, ಬಟ್ ಎಕ್ಸಾಕ್ಟ್ ಇಯರ್ ಕೇಳಿದ್ರೆ 1973 ಅಂತ ಹೇಳ್ಬೇಕಾಗುತ್ತೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿದ್ಯುತ್ ಪ್ರವಾಹವನ್ನು ಸಾಗಿಸುವ ವಾಹಕದಲ್ಲಿ ಅಯಸ್ಕಾಂತ ಮಧ್ಯದಲ್ಲಿ ತಂದರೆ ಕಾಂತ ಕ್ಷೇತ್ರದ ದಿಕ್ಕಿನಲ್ಲಿ ಏನಾಗ್ತದೆ? ಏನೂ ಆಗೋದಿಲ್ಲ, ಅದು ಬದಲಾವಣೆಯೇ ಆಗೋದಿಲ್ಲ. ಓಕೆ, ಸೊ ಅದು ಶೂನ್ಯವಾಗಿರುತ್ತೆ. ಕಾಂತೀಯ ಕ್ಷೇತ್ರ ಏನಿದೆ ಅದು ನಾರ್ಮಲ್ ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಪಿಕಲ್ ಮೆರಿಸ್ಟಮ್ನ ಮುಖ್ಯ ಕಾರ್ಯವೇನು ಅಂತ ಕೇಳಿದ್ದಾನೆ ಸರ್. ಅಪಿಕಲ್ ಮೆರಿಸ್ಟಮ್ನ ಒಂದು ಮುಖ್ಯ ಕಾರ್ಯವೇನು ಅಂತಂದರೆ ಸಸ್ಯದ ಉದ್ದವೇನಿದೆ ಅಲ್ವ ಅದು ಹೆಚ್ಚಳವನ್ನು ಮಾಡುತ್ತೆ. ಯಾವುದು? ಅಪಿಕಲ್ ಮೆರಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಓಕೆ, ಇದನ್ನು ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ನೋಡ್ಕೊಳ್ಳಿ ನೀವು ಸಹ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಸ್ಯಗಳಲ್ಲಿ ಪರಾಗ ಕೊಳುವೆಯ ಕಾರ್ಯವೇನು ಅಂತ ಕೇಳಿದ್ದಾನೆ ಸರ್ನ. ಸಸ್ಯಗಳಲ್ಲಿ ಪರಾಗ ಕೊಳುವೆಯ ಕಾರ್ಯವೇನಾಗುತ್ತೆ? ಸೊ ಅದು ಫಲೀಕರಣಕ್ಕಾಗಿ ಮೊಟ್ಟೆಗೆ ಗಂಡು ಗ್ಯಾಮೆಟ್ನ ಒಂದು ವಿತರಣೆಯನ್ನು ಮಾಡುತ್ತೆ. ಯಾವುದು? ಈ ಒಂದು ಪರಾಗ ಕೊಳುವೆ. ಸೊ ಇದಾಗಿತ್ತು ಇಲ್ಲಿವರೆಗೆ RRB ಡಿ ಗ್ರೂಪ್ 4th ಡಿಸೆಂಬರ್ನ ಸೆಕೆಂಡ್ ಶಿಫ್ಟಿನ RRB ಡಿ ಗ್ರೂಪ್ ಎಕ್ಸಾಮ್ ಅನಾಲಿಸಿಸ್. ಸೊ ಈ GK ಹಾಗೆ ಈ ಒಂದು ಜನರಲ್ ಅವೇರ್ನೆಸ್ನ ಪ್ರಶ್ನೆಗಳಾಗಿತ್ತು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಫಾಲೋ ಮಾಡ್ತಾ ಇಲ್ಲಲ್ವಾ, ಪ್ಲೀಸ್ ಫಾಲೋ ಮಾಡಿ ಸರಿನಾ. ಸೊ ಇದು ನಿಮಗೆ ಏನೋ ಪ್ರಮೋಷನ್ ಮಾಡಬೇಕು ಅದು ಇದು ಅಂತ ಎಂಥವು ಸಹ ಹೇಳ್ತಾ ಇಲ್ಲ ಸರಿನಾ. ನಿಜವಾಗ್ಲೂ ಫ್ರಾಮ್ಟಾಗಿ ಹೇಳ್ತಾ ಇದ್ದೀನಿ. ಅಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿಯ ಕ್ವಶನ್ಗಳಿದ್ದಾವೆ ಸರಿನಾ. ಸೊ ಎಲ್ಲವೂ ಸಹ ನಿಮಗೆ ಮಾಡರೇಟ್ ಮತ್ತು ಟಫ್ ಲೆವೆಲಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನೇ ಅಲ್ಲಿ ನಿಮಗೆ ತಂದು ಹಾಕ್ತಾ ಇದ್ದೀನಿ. ಓಕೆ, ಸೊ ನಿಮಗೆ ಯಾವುದು ಭಾರತ ರಾಜಧಾನಿ ದೆಹಲಿ ಎಲ್ಲರಿಗೂ ಸಹ ಗೊತ್ತಿದೆ. ಓಕೆ, ಸೊ ಮೀನ್ಸ್ ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ, ಈಸಿ ಇರೋದು ಎಲ್ಲರಿಗೂ ಸಹ ಗೊತ್ತಿದೆ, ಬಟ್ ಯಾಕೆ ದೆಹಲಿ ಅನ್ನೋದು. ಸೊ ಆ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಅಲ್ಲಿ ಕರೆಂಟ್ ಅಫೇರ್ಸಲ್ಲಿ ಕೇಳೋದ್ರಿಂದ ಮೀನ್ಸ್ ಅಲ್ಲಿ ಹೇಳ್ತಾ ಇರೋದ್ರಿಂದ ಸೊ ನಿಮಗೆ ಈ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ, ಕರೆಂಟ್ ಅಫೇರ್ಸ್ ಸಹ ನಿಮಗೆ ಮ್ಯಾಥ್ಸ್ ಥರ ಕಬ್ಬಿಣದ ಕಡಲೆ ಆಗಿರುತ್ತೆ ಕೆಲವೊಬ್ಬರಿಗೆ. ಸೊ ಅದಕ್ಕೆ ಈ ಒಂದು ಕರೆಂಟ್ ಅಫೇರ್ಸ್ ಈಸಿ ಆಗುತ್ತೆ. ಡೈಲಿ ಏನಿಲ್ಲ, ಸೊ ಡೈಲಿ ಸ್ವಲ್ಪ ತೊಗೊಂಡ್ರೆ ನಿಮಗೆ ಸೊ ಒಂದು ತಿಂಗಳಲ್ಲಿ ಒಂದು ದಿನ ಇಲ್ಲಾಂದರೆ ವೀಕಲ್ಲಿ ಒಂದು ದಿನ ನಿಮ್ಗೆ ಹೇಗೆ ಅಂದರೆ ರಿವಿಷನ್ ಮಾಡಿದ್ರೆ ಓಕೆ ಎಲ್ಲವೂ ಸಹ ನೆನಪು ಬರುತ್ತೆ, ಎಲ್ಲವೂ ಸಹ ನಿಮಗೆ ಈಸಿಯಾಗಿ ಅನಿಸ್ಬಿಡುತ್ತೆ ಸರಿನಾ. ಸೊ ಆದ ಕಾರಣದಿಂದ ಡೈಲಿ ಕರೆಂಟ್ ಅಫೇರ್ಸ್ ಮಾಡ್ತಾ ಇರೋದ್ರಿಂದ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಸಹ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.